ಜನರಕ್ಷಕ ಸುದ್ದಿ ಮನೆಯಿಂದ ನಾಗರಾಜ್ ಬಿಆರ್. ನೋಡಿ, ನಮ್ಮ ರಾಜ್ಯದ ರಾಜಧಾನಿ ಬೆಂಗಳೂರು ನಗರ, ಇಲ್ಲಿ ಒಂದು ಲಾನಾ ಸಂಸ್ಥೆ ಅಂತಂದ್ಬಿಟ್ಟು ಒಂದು ಧರ್ಮ ಸಂಸ್ಥೆ ಇದೆ. ಅದು ಹೃದಯ ಭಾಗದ ನಗರದ ಮಾರುಕಟ್ಟೆ ಸೆಂಟ್ರಲ್ಲಿರೋದ್ರಿಂದ ಇದು ತುಂಬ ವರ್ಷಗಳಿಂದ ಇದು ತುಂಬ ಹೆಸರು ಮಾಡಿರತಕ್ಕಂತಹ ಸಂಸ್ಥೆ. ಇದೊಂದು ವಿದ್ಯಾ ಸಂಸ್ಥೆಯನ್ನು ಹುಟ್ಟಾಕಿದ್ದಾರೆ. ಈ ಒಂದು ವಿದ್ಯಾಸಂಸ್ಥೆ ಯಾವುದು ಗೊತ್ತಾ? ಎಲ್ರಿಗೂ ಗೊತ್ತಿರೋದೇ ನಮ್ಮ ರಾಜ್ಯದಲ್ಲಿ ಲಾನಾ ಧರ್ಮ ಸಂಸ್ಥೆ ಅಂತ. ನಾವು ಲಕ್ಷ್ಮೀ ನರಸಿಂಹಸ್ವಾಮಿಯ ಆಶೀರ್ವಾದದಿಂದ ಶ್ರೀ ದೊಡ್ಡಣ್ಣ ಶೆಟ್ಟರ ಮುಖಂಡತ್ವದಲ್ಲಿ ಇದನ್ನು ಹುಟ್ಟುಹಾಕಿದ್ದಾರೆ. ವೀಕ್ಷಕರೇ ನೋಡಿ, ಇದು ಎಂಥ ಒಳ್ಳೆಯ ಸಂಸ್ಥೆ ಅಂದರೆ ನಮ್ಮ ರಾಜ್ಯದ ಹಳ್ಳಿಗಳಿಗೂ ಗೊತ್ತಾಗಿದೆ. ಇದು ಇಲ್ಲಿನ ವಿದ್ಯಾರ್ಥಿಗಳು ಸುಮಾರು ಒಳ್ಳೆಯ ಹುದ್ದೆಗಳನ್ನು ಹೊಂದಿರ್ತಾರೆ. ಈ ದೊಡ್ಡಣ್ಣ ಶೆಟ್ಟರು ಅಂಥ ಒಂದು ವಿದ್ಯಾಸಂಸ್ಥೆಯನ್ನು ಹುಟ್ಟಾಕಿರೋದು ನಮಗೆ ನಿಜವಾಗ್ಲೂ ತುಂಬ ಸಂತೋಷದ ವಿಷಯ. ಈ ದಿನ ಇವ್ರದ್ದು 104ನೇ ಆರಾಧನಾ ಮಹೋತ್ಸವ ನಡೀತಾ ಇದೆ. ಇದು ನಮ್ಮ ರಾಜ್ಯಕ್ಕೆ ಒಂದು ಹೆಮ್ಮೆ ಅಂತ ಹೇಳ್ಬೋದು. ಇದು ಇನ್ನೊಂದು ವಿಶೇಷತೆ ಈ ಸರಿ ಏನಂದರೆ, ಪ್ರತಿ ವರ್ಷ ಆದಂಗೆ ಈ ವರ್ಷವೂ ನಡೆಯುತ್ತೆ. ಆದರೆ ಈ ಒಂದು ವರ್ಷದಲ್ಲಿ ಒಂದು ವಿಶೇಷತೆಯನ್ನು ಮಾಡಿದ್ದಾರೆ ಈ ಲಾನಾ ಧರ್ಮ ಸಂಸ್ಥೆಯವರು. ಇದಕ್ಕೆ ಜನಮುಖರೇ ದೊಡ್ಡಣ್ಣ ಶೆಟ್ಟಿ ಕಲಶಪಾಳ್ಯಂ ಬಸ್ ನಿಲ್ದಾಣ ಅಂತ ಹೆಸರು ಹಿಕ್ಕಿದ್ದಾರೆ. ಇದರಲ್ಲಿ ನಮ್ಮ ಈ ಒಂದು ಸಂಸ್ಥೆಯ ಸುದರ್ಶನ್ ಅಂತಂದ್ಬಿಟ್ಟು ಮುಖ್ಯಸ್ಥರು, ಈ ಜನಾಂಗೀಯ ಮುಖಂಡರು ಹಾಗೂ ನಮ್ಮ ಕರ್ನಾಟಕ ಸರ್ಕಾರದ ನಮ್ಮ ಕರ್ನಾಟಕ ರಾಜ್ಯದ ಸ್ಪೀಕರ್ ಆಗಿದ್ದರು ಇವರು, VR ಸುದರ್ಶನ್ ಅಂತ. ಇವರು ನಮ್ಮ ಇದೇ ಲಾನಾ ಧರ್ಮ ಸಂಸ್ಥೆಯ ಜನಾಂಗದವರೇ. ಇವರು ಗಾಣಿಗ ಜನಾಂಗಕ್ಕೆ ಸೇರಿದವರು. ಅದಕ್ಕೆ ಇವರು ಗಾಣಿಗ ಶೆಟ್ಟರು, ದೊಡ್ಡಣ್ಣ ಶೆಟ್ಟರು, ಪರೋಪಕಾರಿ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಅಂತ. ಇವರು ತುಂಬ ಪರೋಪಕಾರಿಗಳು. ಈ ಒಂದು ಇದಕ್ಕೆ ನಮ್ಮ ರಾಮಲಿಂಗಾರೆಡ್ಡಿರವ್ರದ್ದು ತುಂಬ ಸಹಾಯ ಹಸ್ತ ನೀಡಿದ್ದಾರೆ. ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಈ ಒಂದು ಘೋಷಣೆಯನ್ನು ಮಾಡಿದ್ದಾರೆ. ಕಲಶಪಾಳ್ಯಂ ಬಸ್ ಸ್ಟ್ಯಾಂಡ್ಗೆ ಹೋಗಿ ಈ ದಿನ ನೋಡಿ, ಶ್ರೀ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಕಲಶಪಾಳ್ಯಂ ಬಸ್ ಸ್ಟ್ಯಾಂಡ್ ಅಂತ ಹಾಕಿದ್ದಾರೆ. ದೊಡ್ಡಣ್ಣ ಶೆಟ್ಟರ ಕಲಶಪಾಳ್ಯಂ ಅಂದರೆ ಈ ಒಂದು ಜಾಗನೆಲ್ಲ ಇವರು ದಾನ ಮಾಡಿದರು. ಮೈಸೂರು ಮಹಾರಾಜರು ಕೊಟ್ಟಂತಹ ಒಂದು ಈ ಜಾಗನ ಇವರು ದಾನ ಮಾಡಿರುತ್ತಾರೆ. ಆದ್ದರಿಂದ ಇವತ್ತು ತೇಜಸ್ವಿ ಸೂರ್ಯ ಅವರು ಬಂದಿದ್ದರು ಸಮಾರಂಭಕ್ಕೆ. ಸಮಾರಂಭವನ್ನು ತಾವು ನೋಡಬಹುದು, ಕಣ್ಣು ತುಂಬ ನೋಡಬಹುದು. ಈ ಸಮಾಜದ ಜನಾಂಗೀಯದವರು ಸುಮಾರು ಜನ ಸೇರ್ತಾರೆ ಇಲ್ಲಿ. ಮತ್ತು ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ ಕೂಡ ಇರುತ್ತೆ. ಇನ್ನು ನೋಡಿ, ಇದು ಇಷ್ಟು ಮೊದಲು ಪರಿಮಳ, ಪ್ರದೀಪ್, ಅಪ್ಸರ ಟ್ಯಾಕೀಸ್ಗಳಿತ್ತಿಲ್ಲಿ. ಅದನ್ನು ಹೊಡೆದಾಕಿ ಮುಂದೆ ಯಾವುದೋ ಒಂದು ಯೋಜನೆಯನ್ನು ಇದೆ. ಆ ಯೋಜನೆ ಯಾವುದು ಅಂತ ಇನ್ನೂ ಗೊತ್ತಿಲ್ಲ. ಈ ವಿದ್ಯಾಸಂಸ್ಥೆಯಲ್ಲಿ ಸಾವಿರಾರಲ್ಲ, ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಇವತ್ತು ಒಳ್ಳೆಯ ಹುದ್ದೆಗಳಲ್ಲಿ ಇದ್ದಾರೆ. ಬೆಳ್ಳಿ ರಥದ ಮೇಲೆ ಬೆಳಗ್ಗೆ ಈ ಒಂದು ಲಕ್ಷ್ಮೀ ನರಸಿಂಹಸ್ವಾಮಿ ಮತ್ತು ದೊಡ್ಡಣ್ಣ ಶೆಟ್ಟರ ಒಂದು ಫೋಟೋ ಇಟ್ಟು ಬೆಳ್ಳಿ ರಥದಲ್ಲಿ ಈ ಒಂದು ಕಲಶಪಾಳ್ಯಂ ಸುತ್ತಮುತ್ತ ಒಂದು ಬೆಳ್ಳಿ ರಥದಲ್ಲಿ ಮೆರವಣಿಗೆ ಮಾಡ್ತಾರೆ. ತಾವು ಈ ಒಂದು ಬೆಳ್ಳಿ ರಥವನ್ನು ನೋಡಬಹುದು ವೀಕ್ಷಕರೇ. ನೋಡಿ, ಸಾವಿರಾರು ಜನ ಜನಾಂಗೀಯದವರೇ ಅಲ್ಲ, ಲಕ್ಷಾಂತರ ಜನ ಈ ಒಂದು ನೋಡಬಹುದು. ನೋಡಿ, ದೊಡ್ಡಣ್ಣ ಶೆಟ್ಟರ ಫೋಟೋ ಈಗಲೂ ಇದೆ. ನೋಡಿ, ದೊಡ್ಡಣ್ಣ ಶೆಟ್ಟರ ಫೋಟೋನ ಇಟ್ಟು ಮೆರವಣಿಗೆ ಮಾಡ್ತಾರೆ. ಇದು ಬೆಳ್ಳಿ ರಥ ಇದೆಲ್ಲ ಆಗಿದೆ. ಇದು ಒಂದು ಹಾಸ್ಟೆಲ್, ಒಳ್ಳೆ ಕಟ್ಟಡ, ಸುಸಜ್ಜಿತವಾದ ಹಾಸ್ಟೆಲ್, ತುಂಬ ಚೆನ್ನಾಗಿದೆ. ನೋಡಿ, ಸಾವಿರಾರು ಜನ ಜನಾಂಗೀಯದವರು, ಸಾವಿರಾರು ಜನ ವಿದ್ಯಾರ್ಥಿಗಳು, ಹಳೆ ವಿದ್ಯಾರ್ಥಿಗಳು ಸುಮಾರು ಜನ ಇದ್ದಾರೆ. ಇವತ್ತು ಈ ಜನಾಂಗೀಯದವರೆಲ್ಲ ನಿಜವಾಗ್ಲೂ ಈ ಗಾಣಿಗ ಜನಾಂಗದವರು ಸೇರಬೇಕು ಅಂದರೆ ಏನೋ ಒಂಥರ ಖುಷಿ ಇವತ್ತು ಅವ್ರಿಗೆ.
ತುಂಬ ಖುಷಿಯಾಗಿ ಒಂದು ಒಳ್ಳೆಯ ಊಟವನ್ನು ಮಾಡಿ ಆ ಒಂದು ದೊಡ್ಡನ ಶೆಟ್ರನ್ನ ನೆನೆಸ್ಕೊತಾರೆ. ಮತ್ತು ನೋಡಿ ಎಷ್ಟು ಹಳೆಯ ಕಾಲದ ಕಟ್ಟಡ ಈಗಲೂ ಹಂಗೆ ಇದೆ. ಎಷ್ಟು ಚೆನ್ನಾಗಿದೆ ಅಂದರೆ ಅಷ್ಟು ಚೆನ್ನಾಗಿರೋದು ಈ ಒಂದು ಕಟ್ಟಡ ನಾವು ನೋಡಬಹುದು. ಈ ಕಟ್ಟಡ ಯಾವತ್ತು ಅಂತ ತಾನು ತೋರಿಸಿದೆ. 1915 ಕಟ್ಟಡ ಇವತ್ತು ಒಳ್ಳೆ ಕಲರ್ಫುಲ್ಲಾಗಿದೆ ನೋಡಿ. ಒಳ್ಳೆ ಪೇಂಟಿಂಗ್ಸ್ ಬಣ್ಣಗಳನ್ನ ಹಾಕಿದ್ದಾರೆ, ನಾವು ನೋಡ್ಬೋದು. ನಾನು ಒಬ್ಬ ಹಳೆಯ ವಿದ್ಯಾರ್ಥಿ ಅಂತ ಹೇಳ್ಕೊಳ್ಳೋಕ್ಕೂ ನಮಗೂ ಒಂದು ಹೆಮ್ಮೆ ಆಗುತ್ತೆ. ನಾನು ಇವತ್ತು ಒಂದು ಉನ್ನತ ಮಟ್ಟಕ್ಕೆ ಏರಿದ್ದೀನಿ, ಒಂದು ಚಾನಲ್ ನಡೆಸ್ತಾ ಇದ್ದೀನಿ, ಜನರಕ್ಷಕ ಚಾನಲ್ಲು, ಒಂದು ಜನರಕ್ಷಕ ಪತ್ರಿಕೆ ನಡೆಸ್ತಾ ಇದ್ದೀನಿ ಅಂದರೆ ನಮ್ಮ ದೊಡ್ಡಣ್ಣ ಶೆಟ್ಟರ ಆಶೀರ್ವಾದ. ಇಲ್ಲಿ ಕಲಿತಿರ್ತಕ್ಕಂತಹ ಒಂದು ವಿದ್ಯೆ ಪದವಿ ನಮಗೆ ಅಷ್ಟೊಂದು ಹುರುಪು ನೀಡಿದೆ ವೀಕ್ಷಕರೇ. ಇವತ್ತು ಅಷ್ಟೇ ಬಡವರಿಗೆ ಬಗ್ಗರಿಗೆ ನೆರಳು ನೀಡ್ತಾ ಇರತಕ್ಕಂತಹ ಎಜುಕೇಷನ್ ಅಂದರೆ SLN ಕಾಲೇಜ್, SLN ಧರ್ಮ ಸಂಸ್ಥೆ. ಯಾರೇ ಆಗಲಿ ಹಳ್ಳಿಗಳಿಂದ ಬಂದ್ರೂ ಇಲ್ಲಿ ಕೂಡಲೇ ಸೀಟ್ ಸಿಗುತ್ತೆ. ತುಂಬ ಯಾವುದೇ ಒಂದು ರೀತಿಯಲ್ಲಿ ಡೊನೇಷನ್ಸ್ ಇಲ್ಲ. ತುಂಬ ಚೆನ್ನಾಗಿ ವಿದ್ಯಾಭ್ಯಾಸನ ಇಲ್ಲಿ ಕಲಿಬೋದು. ಮತ್ತು ಬಸ್ ಸಂಚಾರ ಕೂಡ ಎಲ್ಲೇ ರಾಜ್ಯದ ಎಲ್ಲೇ ಮೂಲೆಯಿಂದ ಬಂದ್ರೂ ಮಾರ್ಕೆಟಲ್ಲಿರೋದ್ರಿಂದ ಇದು ತುಂಬ ಹೆಸರುವಾಸಿಯಾಗಿದೆ ನೋಡಿ. ಎಲ್ಲ ಊಟಗಳು ಮಾಡ್ತಾಯಿದ್ದಾರೆ, ತಾವು ನೋಡಬಹುದು. ವರ್ಷಕ್ಕೂ ಜನರು ದುಪ್ಪಟ್ಟು ಹಾಕ್ತಾ ಇರ್ತಾರೆ ವೀಕ್ಷಕರೇ ನೋಡಿ. ಆ ರೀತಿ ಊಟಗಳು ಬಡಿಸ್ತಾ ಇದ್ದಾರೆ ಅಂತಂದ್ಬಿಟ್ಟು ತಾವು ನೋಡಬಹುದು. ಒಳ್ಳೆಯ ಸಸ್ಯಾಹಾರಿ ಊಟವನ್ನು ಕೊಡ್ತಾರೆ ಇವತ್ತು. ಒಳ್ಳೆಯ ಸಿಹಿ ತಿಂಡಿಗಳ ಜೊತೆ ಪೂರಿ, ಸಾಗು, ರೋಟಿ ನೋಡಿ, ಅನ್ನ ಸಾಂಬಾರು, ರಸಮ್ಮು, ಪಲಾವು, ಪೂರಿ ನೋಡ್ಬೋದು. ಬಿಸಿ ಪೂರಿ ಮಾಡ್ತಾಯಿದ್ದಾರೆ ನೋಡಿ, ಹಾಕ್ತಾಯಿದ್ದಾರೆ. ನೋಡಿ ಸಿಹಿ ಪದಾರ್ಥ ಕ್ಯಾರೆಟ್ ಹಲ್ವಾ ತುಂಬ ಚೆನ್ನಾಗಿದೆ. ಕ್ಯಾರೆಟ್ ಹಲ್ವಾ ನೋಡಿ, ಪೂರಿ ಬಿಸಿ ಬಿಸಿ ಪೂರಿ ಹಾಕ್ತಾಯಿದ್ದಾರೆ. ಹೋಟ್ಲಲ್ಲಿ ಕೂಡ ಕೊಡಲ್ಲ ಈ ಥರ ಬಿಸಿ ಬಿಸಿ ನೋಡಿ, ಚೆನ್ನಾಗಿ ಮಾಡ್ತಾಯಿದ್ದಾರೆ ವೀಕ್ಷಕರೇ ನೋಡಿ. ಎಷ್ಟು ದೊಡ್ಡ ಹಾಲಿದೆ ಅಂದರೆ ಸುಮಾರು ಒಂದೇ ಸಾರಿ 300-400 ಜನ ಊಟ ಮಾಡ್ಬೋದು ಈ ಒಂದು ಶೆಡ್ಡಲ್ಲಿ. ಆ ರೀತಿ ಒಂದು ಶೆಡ್ ಹಾಕಿದ್ದಾರೆ ಈ ಮೈದಾನದಲ್ಲಿ, ತಾವು ಎಲ್ಲರೂ ನೋಡ್ಬೋದು. ಮತ್ತು ಇಲ್ಲಿನ ಹಳೆ ವಿದ್ಯಾರ್ಥಿಗಳಿದ್ದಾರೆ, ನಮ್ಮ ರಾಣಾ ಧರ್ಮ ಸಂಸ್ಥೆಯ ಹಳೆ ವಿದ್ಯಾರ್ಥಿಗಳು. ಅವ್ರನ್ನೇ ಒಂದು ಪರಿಚಯ ಮಾಡೋಣ. ಸರ್ ನಮಸ್ಕಾರ. ಸರ್ ನಮಸ್ತೆ ಸರ್. ತಮ್ಮ ಹೆಸರು ಸರ್? ಶ್ಯಾಮಯ್ಯ ಅಂತ. ಇದ್ರ ಬಗ್ಗೆ ಏನಂತ ಹೇಳ್ತೀರಾ? ಆರಾಧನೆ ಬಗ್ಗೆ 104ನೇ ಆರಾಧನೆ ಮಾಡ್ತಾಯಿದ್ರೆ ಇವತ್ತು. ನಾನು ಈಗ ಹೆಚ್ಚು ಕಡಿಮೆ 45 ವರ್ಷದಿಂದ ಆರಾಧನೆನ ನಾವು ನೋಡ್ತಾನೆ ಇದ್ದೀವಿ. ವಿದ್ಯಾರ್ಥಿಗಳಾಗಿದ್ದಾಗಲೂ ನಾವು ಆರಾಧನೆ ನೋಡ್ಕೊಂಡು ಬರ್ತಾಯಿದ್ದೀವಿ. ಈ ವರ್ಷ ನಮಗೆಲ್ಲ ಒಂದು ವಿಶೇಷವಾದಂಥ ಆರಾಧನೆ ಅಂತ ಅನಿಸುತ್ತೆ. ಯಾಕೆ ಅಂತಂದರೆ ನಮ್ಮ ಜನೋಪಕಾರಿ ದೊಡ್ಡಣ್ಣ ಸ್ವಾಮಿಯವರ ಹೆಸರನ್ನು ಕಲಾಸಿಪಾಳ್ಯಂ ಬಸ್ ನಿಲ್ದಾಣಕ್ಕೆ ಇಟ್ಟಿದ್ದಾರೆ. ಇದು ಅವ್ರಿಗೆ ಯಾವಾಗಲೂ ಸಲ್ಲಬೇಕಾದಂಥ ಗೌರವ. ವಿಧಾನ ಆದರೂ ಈಗ ಸಲ್ಲಿರೋದಕ್ಕೆ ಈಗಿರ್ತಕ್ಕಂಥ ಕಮಿಟಿಯವ್ರಿಗೆ ಮತ್ತು ಸರ್ಕಾರಕ್ಕೆ ನಾವು ಕೃತಜ್ಞರಾಗಿರ್ತೀವಿ. ಆರಾಧನೆ ತುಂಬ ಚೆನ್ನಾಗಿ ವ್ಯವಸ್ಥೆಗಳು ಮಾಡಿದ್ದಾರೆ. ಎಲ್ಲ ಕಮಿಟಿಯವ್ರಿಗೂ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೇ ಜನಾಂಗೀಯ ಒಂದು ಸಂಸ್ಥೆಯಲ್ಲಿ ಸುಮಾರು ವರ್ಷದಿಂದ ಓದಿದ್ದ ಪ್ರಕಾಶ್ ಅವ್ರನ್ನ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಸರ್ ತಮ್ಮ ಅನಿಸಿಕೆ ಏನು ಸರ್? ನಮ್ಮ ಅನಿಸಿಕೆ ಈ ವರ್ಷ ಚೆನ್ನಾಗಿದ್ದಾರೆ. ಲಾಸ್ಟ್ ಇಯರ್ ಹೋಲಿಸಿದ್ರೆ ಈ ವರ್ಷ ಚೆನ್ನಾಗಿದೆ. ಈ ವರ್ಷ ತುಂಬ ಕೆಲಸಗಳಾಗಿದೆ. ಎಲ್ಲರೂ ಗೊತ್ತಿದೆ ಗಳಾಸ್ಪಳ್ಳಿ ಎಂಪೋಳಲ್ಲಿ ಈಗ ಬಸ್ ಸ್ಟಾಪ್ಗೆ ನಮ್ಮ ದೊಡ್ಡ ಶೆಟ್ಟರ ಬಸ್ ನಿಲ್ದಾಣ ಅಂತ ಕೇಳಿದ್ರೆ ಅದು ಖುಷಿ ಆಯಿತು. ಈ ವರ್ಷ ಎಲ್ಲ ಚೆನ್ನಾಗಿದೆ, ಅರೇಂಜ್ಮೆಂಟ್ ಎಲ್ಲ ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ಮುನ್ರಾಜ್ ಅವರು ತಾವೇನು ಹೇಳ್ತೀರಾ? ಹಳೆ ವಿದ್ಯಾರ್ಥಿ ತಾವು. ನಾನು ಈ ಕಾಲೇಜಲ್ಲಿ 8ನೇ ಕ್ಲಾಸಿಂದ ಹಿಡಿದು ಫೈನಲ್ ಡಿಗ್ರಿವರೆಗೂ ಓದಿದೆ. ಹಾಸ್ಟೆಲಲ್ಲಿದ್ದೆ, 8 ವರ್ಷ ಹಾಸ್ಟೆಲಲ್ಲಿದ್ದೆ.
ಭಾಳ ಒಳ್ಳೆಯ ಎಕ್ಸ್ಪೀರಿಯೆನ್ಸ್. ಹಾಗೂ ಇದು ತುಂಬ ಡೆವಲಪ್ಮೆಂಟ್ಸ್ ಆಗಿದೆ, ತುಂಬ ಬದಲಾವಣೆಗಳು ಆಗಿದೆ. ಈಗ ಆರಾಧನೆ ನಡೀತಾ ಇದೆ, ಆರಾಧನೆ ಊಟಕ್ಕೆ ತಗೊಂಡಿದ್ದೀವಿ, ಪ್ರಸಾದ ಮಾಡಿ ದರ್ಶನ ಮಾಡಿಕೊಂಡು ಭಾಳ ಚೆನ್ನಾಗಿ ನಡೀತಾ ಇದೆ. ಮ್ಯಾನೇಜ್ಮೆಂಟ್ ಎಲ್ಲ ತುಂಬ ಚೆನ್ನಾಗಿ ಎಲ್ಲ ಮಾಡಿದ್ದಾರೆ, ಮ್ಯಾನೇಜ್ಮೆಂಟ್ಸ್ ಎಲ್ಲ ಮಾಡಿದ್ದಾರೆ, ಯಾರೂ ಏನು ಗೊಂದಲ ಆಗಿಲ್ಲ. ಸೊ ಎಲ್ಲರಿಗೂ ಬಂದವರಿಗೆಲ್ಲ ಪ್ರಸಾದ ಸಿಗ್ತಾ ಇದೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ನಾನು ಆಸೆ. ಪ್ರತಿ ವರ್ಷ ಬರ್ತೀರ ತಾವು? ಖಂಡಿತ ರಾಜ್ಕುಮಾರ್ ಅವರು ಸರ್ ನಮಸ್ಕಾರ ಹೇಳಿ. ಹಳೆ ವಿದ್ಯಾರ್ಥಿ ದೊಡ್ಡಣ್ಣ ಶೆಟ್ಟರು ನಮ್ಮಂಥವರಿಗೆಲ್ಲ ಒಂದು ದಾರಿದೀಪವಾಗಿ ಇವತ್ತಿಗೆ ನಾನು ಒಂದು ಬ್ಯಾಂಕಲ್ಲಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾಯಿದ್ದೀನಿ. ಏನೇ ಆಗಿರ್ಬೋದು, 2 ವರ್ಷ ನಾನು ಓದಿರ್ಬೋದು, ಆ 2 ವರ್ಷನೇ ನಮಗೆ ಭಾಳ ಅಮೂಲ್ಯವಾದದ್ದು. ಇಂಥ ಸ್ನೇಹಿತರೆಲ್ಲ ಸಿಕ್ಕಿದ್ರು, ನಮಗೆ ಆಟ ಆಡೋದಕ್ಕೆ, ಓದೋದಕ್ಕೆ ಎಲ್ಲ ಒಂದು ಉತ್ಪ್ರೇಕ್ಷೆ ಭಾಳ ಅನುಕೂಲಗಳಾಯಿತು. ಹಾಗಾಗಿ ನಾವು ಯಾವತ್ತೂ ನೆನೆಸ್ಕೊಳ್ತೀವಿ ದೊಡ್ಡಣ್ಣ ಶೆಟ್ಟರನ್ನ. ಇವತ್ತು ನನಗೆ ಗೊತ್ತಿರಲಿಲ್ಲ, ನಾವು ಹಾಸ್ಟೆಲ್ ಇದ್ದರೆ ವಿದ್ಯಾರ್ಥಿ ಮನೆಯಲ್ಲಿ ನಾನು ಇಲ್ಲೇ ಬೆಂಗಳೂರು ಕಾಲೇಜಿಗೆ ಬಂದು ನಾವೆಲ್ಲ ಒಂದೇ ಕ್ಲಾಸಲ್ಲಿದ್ದು ಓದ್ಕೊಂಡು ನಮ್ಗೆ ಅನುಕೂಲ ಆಗಿದೆ. ಹಾಗಾಗಿ ಸಂಸ್ಥೆ ನೆನೆಸ್ಕೊಳ್ತೀವಿ ನಾವು ಯಾವಾಗ. ವರ್ಷಕ್ಕೊಂದ್ಸರಿ ನಮಸ್ಕಾರ ಹಾಕ್ಬಿಟ್ಟು ಬರ್ತೀವಿ, ಮಾಡ್ಕೊಂಡು ಹೋಗ್ತೀವಿ. ನಾವು ಹೇಳ್ಕೊಳ್ತೀವಿ ಇನ್ನೂ ಅಭಿವೃದ್ಧಿ ಆಗಲಿ, ಇನ್ನೊಂದಷ್ಟು ಹುಡುಗರಿಗೆ ಅನುಕೂಲ ಆಗಲಿ, ಮುಂದೆ ಒಳ್ಳೊಳ್ಳೆ ಬಡ ವಿದ್ಯಾರ್ಥಿಗಳು, ಸ್ಪೆಷಲಿ ಬಡ ವಿದ್ಯಾರ್ಥಿಗಳಿಗೆ ಇದು ಆಗಬೇಕು. ಹೌದು ಮುಂದೆ ಬರ್ಬೇಕು. ಓಕೆ, ಥ್ಯಾಂಕ್ ಯು ಸರ್. ಇಲ್ಲಿ ವಿದ್ಯಾರ್ಥಿ ನಿಲಯದಲ್ಲಿ ನೀವಿದ್ರಿ, ಮುರರಾಜ್ ಅವರು ಸುಮಾರು ವರ್ಷ ಇದ್ರಿ, ನೀವೇ ಸೀನಿಯರ್ ಅಂತ ಕಾಣಿಸುತ್ತೆ. ಸುಮಾರು ವರ್ಷದಿಂದ ವಿದ್ಯಾರ್ಥಿ ನಿಲಯನ ಉಪಯೋಗಿಸ್ಕೊಂಡಿದ್ದೀರಾ. ನಿಮ್ಮ ಲೈಫಲ್ಲಿ ಆ ಒಂದು ವಿದ್ಯಾರ್ಥಿ ನಿಲಯದ ಬಗ್ಗೆ ಏನು ಹೇಳಿಕೆ ಕೊಡ್ತೀರಾ ಪತ್ರಿಕೆಗೆ? ನಾವು ಇದ್ದಾಗ ವಿದ್ಯಾರ್ಥಿ ನಿಲಯ ಬೇರೆ ಥರ ಇತ್ತು. ಅವಾಗ ವಿದ್ಯಾರ್ಥಿ ನಿಲಯ ಅಂದರೆ ಹಾಸ್ಟೆಲ್ ಇವತ್ತು ಬೇರೆ ಥರ ಇದೆ. ಅಂದರೆ ಟೈಮ್ ಅಪ್ಡೇಟ್ ಆಗಿದೆ. ನಮ್ಗೆ ಅನ್ಸೋದು ಅವತ್ತಿನ ರೀತಿ ಎಲ್ಲ ಬಿಲ್ಡಿಂಗ್ ಅಪ್ಡೇಟ್ ಆಗ್ಬೋದು, ಆದರೆ ಒಳಗಡೆ ಏನು ತಿಂಡಿ ಕೊಡ್ತಾಯಿದ್ರು ಫ್ರೀಯಾಗಿ, ಅದ್ರ ಬಗ್ಗೆ ನಾನು ಕೇಳ್ತೀನಿ. ಬಿಲ್ಡಿಂಗ್ ಯಾವತ್ತೂ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಇರುತ್ತೆ. 20 ವರ್ಷ 30 ವರ್ಷ ಬಣ್ಣ ಹೊಡೆಯೋದು, ಸುಣ್ಣ ಹೊಡೆಯೋದು, ಹೆಂಚಿದ್ರೆ ಎತ್ಬಿಟ್ಟು ಮೋಲ್ಡಿಂಗ್ ಆಗೋ, ಇವೆಲ್ಲ ಕರೆಕ್ಟು. ಬಟ್ ಅವರ ನಡವಳಿ, ಯಾವ ವಾರ್ಡನ್ ಆಗ್ಬೋದು, ಅಲ್ಲಿ ಮ್ಯಾನೇಜ್ಮೆಂಟ್ ಆಗ್ಬೋದು, ಅಲ್ಲಿ ಯಾವ ರೀತಿ ಊಟಗಳು ಕೊಡ್ತಾಯಿದ್ರು ಅದೇ ಅದನ್ನು ನಾನು ಇನ್ನೂ ಸರಿಯಾಗಿ ಗಮನಿಸಿಲ್ಲ. ಸರ್, ಒಂದು ವಿಷಯ ಕೇಳ್ತೀನಿ. ಏನಂದರೆ ಆಗ ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಕಷ್ಟ ಇತ್ತು. ಈಗಿನ ಥರ ಇಲ್ಲ, ಊಟಗಳು ಸಿಗಲ್ಲ, ನಮ್ಮ ರಿಲೇಷನ್ ಮನೆಯಲ್ಲಿ ಇರಬೇಕಾಗುತ್ತೆ. ಈಗಾದರೆ ದುಡ್ಡೊಂದಿದ್ದರೆ ಎಲ್ಲರೂ ಪಿ ಜಿಗಳು ಮಾಡ್ಕೊಂಡು ಪಿ ಜಿಗಳಲ್ಲಿ ಓದ್ತಾರೆ. ಇನ್ನೂ ತುಂಬ ಇದೆ. ಸುಮ್ಮನೆ ರೂಮ್ ಮಾಡ್ಕೊಂಡು ಹೋಟ್ಲಲ್ಲಿ ತಿನ್ಬೋದು. ಆ ಥರ ಪ್ರಸಂಗಗಳಿದೆ ವಿದ್ಯಾರ್ಥಿಗಳಿಗೆ ಓದೋಕ್ಕೆ. ಆದರೆ ಆವತ್ತು ಯಾವುದೇ ಸರಿಯಾದ ಹೋಟೆಲ್ಗಳು ಇರ್ತಾ ಇರಲಿಲ್ಲ. ಇದ್ರೂ ದುಡ್ಡು ಕೊಡೋಕ್ಕೂ ಅಷ್ಟೊಂದು ದುಡ್ಡು ಕೊಡೋಕ್ಕೆ ಕಷ್ಟ ಆಗ್ತಾಯಿತ್ತು. ಜೀವನ ಅಂತಂದರೆ ನಿಜವಾಗ್ಲೂ ನಾವು ಅನುಭವಿಸಿದ್ವಿ, ಅದು ಜೀವನ. ಈಗ ಲಕ್ಸುರಿ ಜೀವನ ಅಲ್ಲ. ಆವಾಗ ಅಂಥ ಒಂದು ಕಷ್ಟ ಕಾಲದಲ್ಲಿ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರು ಒಂದು ಉಚಿತವಾದ ವಿದ್ಯಾರ್ಥಿ ನಿಲಯವನ್ನು ಓಪನ್ ಮಾಡಿ, ರಾಜ್ಯದಿಂದ ಯಾರೇ ಬರಲಿ, ನಿಮ್ಮ ಸಮಾಜನೇ ಅಲ್ಲ, ನಮ್ಮ ಬೇರೆ ಸಮಾಜಕ್ಕೂ ಕೂಡ ಒತ್ತು ಕೊಡ್ತಾಯಿದ್ರು. ಕೆಲವರು ಬಡ ವಿದ್ಯಾರ್ಥಿಗಳಿಗೆ ಸೀಟುಗಳು ಕೊಟ್ಟು ಅಲ್ಲಿ ಉಚಿತವಾದ ಒಂದು ಊಟದ ವ್ಯವಸ್ಥೆ ಇತ್ತು. ಇದ್ರ ಬಗ್ಗೆ ಏನು ಹೇಳ್ತೀರ ತಾವು? 1983ರಲ್ಲಿ ನಾವು ವಿದ್ಯಾರ್ಥಿ ನಿಲಯಕ್ಕೆ ಬಂದು ಇದೇ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿ ವಿದ್ಯಾಭ್ಯಾಸವನ್ನು ಪ್ರಾರಂಭ ಮಾಡ್ತೀವಿ. ಅವತ್ತು ನಿಜವಾದಂಥ ಪರಿಸ್ಥಿತಿ ನಾವು ಹೇಳಬೇಕು ಅಂತಂದರೆ ನಮಗೆ ವಿದ್ಯಾ ಸ್ವರ್ಗ ಅಂತ ನಾವು ಕರಿತೀವಿ. ಯಾಕೆ ಅಂತ ಹೇಳಿದ್ರೆ ನಮ್ಮಗಳಿಗೆಲ್ಲ ಅವತ್ತು ಹಳ್ಳಿಗಳಲ್ಲಿ ಯಾವುದೇ ರೀತಿಯಾದಂಥ ಒಂದು ವ್ಯಾಸಂಗದ ವ್ಯವಸ್ಥೆ ಇರಲೇ ಇಲ್ಲ. ಪ್ರೈಮರಿ ಮಟ್ಟವನ್ನು ಬಿಟ್ಟರೆ ಹೈಸ್ಕೂಲಿಂದಲೇ ನಮಗೆ ವ್ಯವಸ್ಥೆಗಳಿರಲಿಲ್ಲ. ಹಾಗಾಗಿ ನಮಗೆ ಎಲ್ರಿಗೂ, ಮುಖ್ಯವಾಗಿ ಜನಾಂಗಕ್ಕೆ, ಅದಲ್ಲದೆ ಕಾಲೇಜಿನಲ್ಲಿ ಎಲ್ಲ ವರ್ಗದ, ಎಲ್ಲ ಜನಾಂಗದ, ಎಲ್ಲ ಧರ್ಮದ ಮಕ್ಕಳಿಗೂ ಇವರು ಭಾಳ ದೂರದೃಷ್ಟಿಯನ್ನು ಇಟ್ಕೊಂಡು, ಅದು ಸುಮಾರು ಒಂದು 125 ವರ್ಷಗಳ ಹಿಂದೆಯೇ ಈ ದೊಡ್ಡಣ್ಣ ಸ್ವಾಮಿಯವರು ಇಂಥ ಒಂದು ಇದನ್ನು ಮಾಡಿರ್ತಿದ್ದು. ನಾವೇ 45 ವರ್ಷದಿಂದ ನಾವು ಈ ಸಂಸ್ಥೆ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಅಂದರೆ ನಮಗಂತೂ ನಿಜ ಹೇಳಬೇಕು ಅಂತ ಹೇಳಿದ್ರೆ, ಇವತ್ತಿನ ನಮ್ಮ ಪರಿಸ್ಥಿತಿ, ನಮ್ಮ ಜೀವನ ಏನೇ ಇದ್ರೂ ಅದಕ್ಕೆ ಅವರೇ ಮುಖ್ಯವಾದಂಥ ಕಾರಣ. ಆದರೆ ಈ ಸಂಸ್ಥೆ ಬೆಳವಣಿಗೆ ವಿಷಯವಾಗಿ ಹೇಳೋಷ್ಟಾದರೆ ಬೇರೆ ಸಂಸ್ಥೆಗಳಿಗೆ ನಾವು ಹೋಲಿಕೆ ಮಾಡಿಕೊಂಡಾಗ ಆ ಮಟ್ಟಕ್ಕೆ ಬೆಳವಣಿಗೆ ಆಗಲಿಲ್ಲ. ಹೌದು, ಅದು ಒಂದು ನಮಗೆ ದುಃಖ ಇದೆ. ಇನ್ನೊಂದು ವಿಶೇಷತೆ ಏನಂದರೆ, ಈ ಧರ್ಮ ಸಂಸ್ಥೆಯಲ್ಲಿ ಓದಿರೋಂಥ ವಿದ್ಯಾರ್ಥಿಗಳೆಲ್ಲರೂ ಸಹ ತುಂಬ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಹೌದು, ಅದು ತುಂಬ ಸಂತೋಷ ಆಗುತ್ತೆ. ಆ ಥರ ವಿದ್ಯಾರ್ಥಿಗಳು ನಿಮ್ಮ ಸೆಕ್ಷನಲ್ಲಿ ಯಾವ ಥರ ವಿದ್ಯಾರ್ಥಿಗಳು ಯಾರಾದರೂ ಉನ್ನತ ಮಟ್ಟಕ್ಕೆ ಹೋಗಿರೋರು ಇದ್ದಾರೆ? ತುಂಬ ಜನ ಇದ್ದಾರೆ. ನಮ್ಮ ಸ್ನೇಹಿತರುಗಳಲ್ಲಿ ಒಳ್ಳೊಳ್ಳೆ ಉನ್ನತ ಹುದ್ದೆಯಲ್ಲೂ ಇದ್ದಾರೆ. ಮಹೇಶ್ ಚಂದ್ರ, ಆಮೇಲೆ ಇನ್ನೂ ಸುಮಾರು ಜನ ನಮ್ಮ ಜೂನಿಯರ್ಸ್ ಎಲ್ಲನೂ ಒಳ್ಳೊಳ್ಳೆ ಪೊಸಿಷನ್ಸಲ್ಲಿದ್ದಾರೆ. ಸಲದಕ್ಕೆ ಸ್ವಂತ ಉದ್ಯೋಗಗಳನ್ನು ಮಾಡಿಕೊಂಡು, ಆಮೇಲೆ ಸ್ವಂತ ವ್ಯಾಪಾರವನ್ನು ಮಾಡಿಕೊಂಡು ಒಳ್ಳೊಳ್ಳೆ ಪರಿಸ್ಥಿತಿಗೆ ಇದ್ದಾರೆ. ಇದಕ್ಕೆಲ್ಲ ಮೂಲ ಕಾರಣ ನಮ್ಮ ದೊಡ್ಡಣ್ಣ ಸ್ವಾಮಿಯವರೇ ಆಶೀರ್ವಾದ. ಅವರು ನಮಗೆ ಗುರುಗಳು, ನಮ್ಮ ಮಾರ್ಗದರ್ಶಕರು, ನಮ್ಮ
ಇಡೀ ಜನಾಂಗಕ್ಕೆ ಅವರು ಮಾರ್ಗದರ್ಶಕ ಅಂತ ಹೇಳಿದ್ರೆ ಯಾವುದೇ ತಪ್ಪು ಇಲ್ಲ. ಹಾಗಾಗಿ ನಾವು ಸತತವಾಗಿ 45 ವರ್ಷಗಳಿಂದ ನಾವಿಲ್ಲಿ ಇವತ್ತಿಗೂ ವಿದ್ಯಾರ್ಥಿಗಳಾಗಿಯೇ ಇದ್ದೀವಿ. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನೋಡಿ ಇವರು ಹೇಳ್ದಂಗೆ ಬೆಂಗಳೂರು ನಗರದ ಜಿಲ್ಲಾ ಕಚೇರಿಯಲ್ಲಿ ಒಬ್ಬ ಎ ಸಿ ಆಗಿ ನೋಡಿ ಇಲ್ಲಿ ಮಹೇಶ್ ಅಂತ ಇವರು, ಮಹೇಶ್ ಅಂತ ಅಂದ್ಬಿಟ್ಟು ನೋಡಿ, ಮಹೇಶ್ ಅಂತದ್ದು ಇವರು ಎ ಸಿ ಆಗಿ ಕೆಲಸ ಮಾಡ್ತಾಯಿದ್ದಾರೆ. ಇದೇ ಜನಾಂಗೀಯ, ಇದೇ ಕಾಲೇಜಿನ ಹಳೆಯ ವಿದ್ಯಾರ್ಥಿ, ತುಂಬ ಸರಳ ಜೀವಿ. ನಿಜವಾಗ್ಲೂ ನಮಗೂ ಒಬ್ಬ ಸ್ನೇಹಿತರವರು, ಇವ್ರನ್ನ ತೋರಿಸೋಕೆ ನಮಗೂ ತುಂಬ ಉತ್ಸುಕತೆ ಆಗುತ್ತೆ. ಇವರು ಒಳ್ಳೆಯ ಸೇವೆ ಕೊಡ್ತಾಯಿದ್ದಾರೆ. ಇವ್ರದ್ದು ಏನಂದರೆ ಜೀವನದಲ್ಲಿ ನಾನು ಒಳ್ಳೆ ಉಚಿತವಾಗಿ ಓದಿ ಉಚಿತವಾಗಿ ಎಲ್ಲನೂ ಸೇವೆ ತಗೊಂಡಿದ್ದೀನಿ. ನಮ್ಮ ದೊಡ್ಡಣ್ಣ ಶೆಟ್ಟರ ಆಶೀರ್ವಾದದಿಂದ ಈ ಒಂದು ಎ ಸಿ ಆಗಿ ಇಷ್ಟೊಂದು ಬೆಳೆದಿದ್ದೀನಿ ಅಂತಂದು ಸುಮಾರು ತಾಲೂಕುಗಳಲ್ಲಿ ತಹಸೀಲ್ದಾರ್ ಆಗಿ ಬಂದು ಎ ಸಿ ಆಗಿ ಈಗ ಬೆಂಗಳೂರು ನಗರದಲ್ಲಿ ವಾಸಿಯಾಗಿ ಬೆಂಗಳೂರು ನಗರದ ಜಿಲ್ಲಾ ಕಚೇರಿಗಳಲ್ಲಿ ಒಂದು ಉದ್ಯೋಗವನ್ನು ಮಾಡ್ತಾಯಿದ್ದಾರೆ. ಸರ್ ನಮಸ್ಕಾರ. ಮಹೇಶ್ ಅವರಿಗೆ ನಮಸ್ಕಾರ. ಸರ್ 104ನೇ ಜಯಂತಿ ತುಂಬ ಚೆನ್ನಾಗಿದೆ, ಇದ್ರ ಬಗ್ಗೆ ಏನಂತೀರಾ ಸರ್? ನಾವು ಕೂಡ ಈ ಒಂದು ಆಶ್ರಮದ ಹಣ ವಿದ್ಯಾರ್ಥಿಯಾಗಿದ್ದೆ. ಸ್ಟಾಪ್ ಮಾಡಿ ಚಲೋ ಇಲ್ಲೇ ಮಾಡಿ ಬರ್ತೀನಿ ಮತ್ತೆ ಮಾಡೋಣ ನಡೀಲಿ. ಇದು ಎಲ್ಲರದ್ದು ಜನರೇಷನ್ ಮಕ್ಕಳುಗಳು ಮದುವೆ ಮಾಡೋ ಬೇಕಾದ್ಮೇಲೆ ನೋಡಿ ಇದೇ ಜನಾಂಗೀಯ ಮುಖಂಡರಾಗಿರ್ತಕ್ಕಂಥವ್ರನ್ನ ನಾವು ಇಂಟರ್ವ್ಯೂ ಮಾಡ್ತಾಯಿದ್ದೀವಿ. ಸರ್ ನಮಸ್ಕಾರ, ತಮ್ಮ ಪರಿಚಯ ಹೇಳಿ ಸರ್. ಸರ್ ಚಂದ್ರಶೇಖರ್ ಅಂತ, ಹಾಂ, ಇಲ್ಲೇ ಬೆಂಗಳೂರಿಂದ. ತಾವು ಏನಾಗಿದ್ದೀರಿ ಸರ್? ಅಖಿಲ ಕರ್ನಾಟಕ ಗಾಣಿಗ ಮಹಾಸಭಾ ಅನ್ನೋ ಒಂದು ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸರ್ ನಾವು ಕಂಡಂತೆ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರವರ ಸೇವೆ ನಾಡಿನೆಲ್ಲವೇ ಭಾಳ ಅದ್ಭುತವಾದಂಥ ಕೊಡುಗೆಗಳನ್ನ ಕೊಟ್ಟಿರುವಂಥ ಮಹಾಚೇತನ ಅವರು ಹಿಂದೆ ಮಹಾರಾಜರ ಹತ್ರ ಜನೋಪಕಾರಿ ಅಂತ ಬಿರುದನ್ನು ತಗೊಂಡು ಕೇವಲ ಒಂದು ಗಾಣಿಗ ಜ್ಯೋತಿನಗರ ವೈಶ್ಯ ಸಮಾಜಕ್ಕೆ ಅಲ್ಲದೆ ಇತರೆ ಸಮಾಜದಲ್ಲಿ ಇರ್ತಕ್ಕಂಥ ಎಲ್ಲ ಬಡ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ವಿದ್ಯಾಸಂಸ್ಥೆಯನ್ನು ಕಟ್ಟಿ ಒಂದು ಭಾಳ ಉತ್ತುಂಗಕ್ಕೆ ಏರಿರೋಂಥ ವ್ಯಕ್ತಿ. ಇವತ್ತು ಸರ್ಕಾರ ಅವರು ಸೇವೆನ ನೆನೆದು ಇವತ್ತು ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟಿ ಕಲಾಸಿಪಾಳ್ಯ ಬಸ್ ನಿಲ್ದಾಣ ಅಂತ ಹೇಳಿರೋದು ಅಂತ ಒಂದು ಮರು ನಾಮಕರಣ ಮಾಡಿರುವಂಥ ಒಂದು ಪ್ರಸಂಗ ಏನಿದೆ, ಇದು ಭಾಳ ನಿಜಕ್ಕೂ ಅವರ ಒಂದು ಸೇವೆಗೆ ಸಂದಿರುವಂಥ ಗೌರವ ಇದು. ಇದಕ್ಕೆ ನಾವು ಸರ್ಕಾರಕ್ಕೆ ಖಂಡಿತ ಇದೊಂದು ಧನ್ಯವಾದಗಳನ್ನ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಇಷ್ಟಪಡ್ತೇವೆ. ಇದು ಸುಮಾರು ಹಿಂದೆನೇ ಮಾಡಬೇಕಾಗಿತ್ತು, ಆದರೆ ಇದರಲ್ಲಿ ಒಂದು ಸ್ವಲ್ಪ ಕೆಲವು ಅಡೆತಡೆಗಳು ಬಂತು. ಆದ್ರೂ ಇವತ್ತು ಮಾಡಿರೋದು ನಾವು ಸ್ವಾಗತ ಮಾಡ್ತೀವಿ. ಇದರ ಬಗ್ಗೆ ಯಾರು ಸುದರ್ಶನ ಇಲ್ಲ ಯಾರು ಇದ್ರ ಬಗ್ಗೆ ತುಂಬ ಗಮನ ಹರಿಸಿರೋದು? ಸುರೇಶ್ ಅವರಿಗೆ ಅಭಿನಂದನೆ ಹೇಳ್ತಾರೆ. ಯಾರಿಗೆ? ಸಂಸ್ಥೆ ಅಧ್ಯಕ್ಷರು ಅಂತ. ಈಗ ಯಾರು ಅಧ್ಯಕ್ಷರು? ಸುರೇಶ್ ಅವರೇನಾ? ಹಿಂದೆ ಇರ್ಬೋದು ಸರ್, ಎಲ್ಲರದನ್ನು ಕೂಡ ಪ್ರಯತ್ನಗಳು ಇರ್ಬೋದು. ಆದ್ರೆ ಏನೇ ಇದ್ರು ಕೂಡ ಈ ಒಂದು ಅವರ ಒಂದು ಅವಧಿಯಲ್ಲಿ ಆಗಿರೋದು ಖಂಡಿತ ಈ ಒಂದು ಅಭಿನಂದನೆಗೆ ಅವರು ಅರ್ಹರಾಗಿರ್ತಾರೆ. ಸುರೇಶ್ ಅವರು ಇಲ್ಲಿ ಹಳೆ ವಿದ್ಯಾರ್ಥಿ ಅಂತ ಕಾಣಿಸುತ್ತಲ್ಲ? ಇಲ್ಲ ಏನಿಲ್ಲ, ಇಲ್ಲಿ ಓಲ್ಡ್ ಸ್ಟೂಡೆಂಟ್ ಅಲ್ಲ, ಅವರು ಜನಾಂಗಿ ಇದು. ಆದ್ರೂ ಸಹ ಅವರ ಒಂದು ಏನು ಅವರ ಒಂದು ಅವಧಿಯಲ್ಲಿ ಇದೊಂದು ಈ ಥರ ಒಂದು ಮಹತ್ವದಂತ ಕೊಡುಗೆ ಕೊಟ್ಟಿರೋದು ನಾವು ಈ ಸಂದರ್ಭದಲ್ಲಿ ಅವ್ರಿಗೂ ಕೂಡ ಹಾಗೇನೆ ವಿ ಆರ್ ಸುದರ್ಶನ್ ಸಾಹೇಬ್ರಿಗೂ ಕೂಡ ಈ ಸಂದರ್ಭದಲ್ಲಿ ಅಭಿನಂದನೆಗಳನ್ನು ಸಲ್ಲಿಸಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು ಸರ್. ಅನಂತ್ ಕುಮಾರ್ ಅಂತ ಇಲ್ಲೇ ಓದಿದ್ದೀರಾ? ಇಲ್ಲೇ ಹಾಸ್ಟೆಲ್ ಹಳೆ ವಿದ್ಯಾರ್ಥಿ. ಮತ್ತು ಈಗ ಬಂದಿರೋ ಸುರೇಶ್ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ದಾರೆ. ಸುದರ್ಶನ್ ಮತ್ತು ಸುರೇಶ್ ಅವರು ರಾಮಲಿಂಗಾರೆಡ್ಡಿ ಅವರೆಲ್ಲ ಸೇರಿಕೊಂಡು ಕಲಾಸಪಾಳ್ಯ ಬಸ್ ಸ್ಟ್ಯಾಂಡ್ ದೊಡ್ಡಣ್ಣ ಶೆಟ್ಟಿ ಅಂತ ಭಾಳ ವರ್ಷಕ್ಕೆ ಬಸ್ ನಿಲ್ದಾಣ ಅಂತ ಮಾಡಿದ್ದಾರೆ. ಇದೊಂದು ಒಳ್ಳೆಯ ಸಂತೋಷದ ವಿಚಾರ.
ಈ ಸಂಸ್ಥೆಯಲ್ಲಿ ಈ ಅಧ್ಯಕ್ಷರು ಒಳ್ಳೊಳ್ಳೆ ಕಾರ್ಯಕ್ರಮ ಮಾಡ್ತಾರೆ, ಇನ್ನೂ ಒಳ್ಳೆ ಕಾರ್ಯಕ್ರಮ ಮಾಡ್ತಾರೆ ಆಶಿಸ್ತಾರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಏನು ಮಾಡಲ್ಲ, ನಾವು ಶ್ರೀಯುತರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೇ. ಯಾಕೆ ಅಂತ ಹೇಳಿದ್ರೆ ನೋಡಿ, ಅವರು ಕೊಡುಗೆ ಬಹಳ ಅಪಾರವಾದಂಥದ್ದು. ಬೆಂಗಳೂರಲ್ಲಿ ಆಗಿನ ಕಾಲದಲ್ಲಿ ಪ್ಲೇಗ್ ಅನ್ನೋ ಒಂದು ಮಹಾರೋಗ, ಆ ಮಹಾಮಾರಿ, ಆ ಕಾಯಿಲೆ ಬಂದಾಗ ಅವರು ನಮ್ಮ ಸಮಸ್ತ ಜ್ಯೋತಿನಗರ ವಂಶ ಕುಲಬಾಂಧವನ್ನೆಲ್ಲನೂ ಅವರು ಸುರಕ್ಷಿತವಾಗಿರಲಿ ಅನ್ನೋ ಒಂದು ಕಾರಣದಿಂದ ನಗರದ ಹೊರ ಪ್ರದೇಶಕ್ಕೆ ಅವ್ರನ್ನೆಲ್ಲ ಸ್ಥಳಾಂತರಿಸಿ ಅವ್ರಿಗೆಲ್ಲ ಎಷ್ಟೋ ದಿನಗಳ ಕಾಲ ಉಚಿತ ಅನ್ನ ನೀರು ಎಲ್ಲ ಕೊಟ್ಟು ಅವ್ರನ್ನ ಎಷ್ಟೋ ದಿನಗಳ ಕಾಲ ಅವ್ರನ್ನ ಸಾಕಿ ಸಲಗಿದ್ರು. ಇಷ್ಟು ದೊಡ್ಡ ಒಂದು ಕೆಲಸಗಳನ್ನ ಮಾಡೋದಕ್ಕೆ ಯಾರಿಂದನೂ ಕೂಡ ಸಾಧ್ಯ ಇಲ್ಲ. ಹೌದು. ಆಮೇಲೆ ನೋಡಿ, ಮಹಾರಾಜರು ಹೇಳ್ತಾ ಇದ್ರಂತೆ, ಬೆಂಗಳೂರಲ್ಲಿ ದೊಡ್ಡಣ್ಣ ಅಂತ ಅಣ್ಣ ಇರುವಾಗ ಹೇಗೆ ಬೆಂಗಳೂರು ಅನಾಥರಾಗ್ತಾರೆ, ಹೇಗೆ ಇವರೆಲ್ಲನೂ. ಆಮೇಲೆ ದೊಡ್ಡಣ್ಣ ಶೆಟ್ಟರು ಎಷ್ಟು ಒಂದು ಕರುಣಾಮೂರ್ತಿ, ಅವ್ರ ಜಾಗ ಹೇಗೆ, ಅವ್ರ ಸೇವಾ ಮನೋಭಾವ ಹೇಗೆ ಅಂದರೆ, ರಸ್ತೆ ಬದಿಯಲ್ಲಿದ್ದಂತಹ ನಿರ್ಗತಿಕರಿಗೆ ಯಾರಿಗೂ ಗೊತ್ತಾಗ್ದಿದ್ದಂಗೆ, ಅವ್ರಿಗೆ ಗೊತ್ತಾಗ್ದಿದ್ದಂಗೆ ಸ್ವತಃ ಹೋಗಿ ಕಂಬಳಿಗಳನ್ನ ಹಚ್ಚಿ ಬರೋರಂತೆ. ಅಂದರೆ ಇವತ್ತು ನಾವು ಸಿನಿಮಾಗಳಲ್ಲಿ ನೋಡ್ತೀವಿ ಈ ರೀತಿ. ಅವರು ಅವತ್ತಿನ ದಿನದಲ್ಲೇನೆ ನಾವು ಪಟ್ಟ ದಾನ ಯಾರಿಗೂ ತಿಳಿಬಾರ್ದು ಅಂತ ಒಂದು ಧ್ಯೇಯ ಇಟ್ಕೊಂಡಿದ್ದಲ್ವಾ. ನಿಜಕ್ಕೂ ನಾವು ಇವತ್ತು ನಾವೆಲ್ಲ ಅವ್ರ ಆದರ್ಶಗಳನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಸಾಕಾಗ್ಬಿಟ್ಟಿದೆ. ಇಂಥ ಒಂದು ಮಹಾನ್ ಚೇತನ ಅವರು, ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿದ್ಯಪ್ಪ ಅಂದು ಬರೋಣ ಸರ್, ನಿಂತ್ಕೊಂಡ್ಬಿಡಿ ನೀವು. ಫೋಟೋ ಬನ್ನಿ 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 ಇವರೇ, ನೀವು ಬನ್ನಿ. ಎಲ್ಲ ಬಿದ್ವಾ? ಅಲ್ಲ ಸರ್, ಏನು ಸರ್ ನಮಸ್ಕಾರ. ನಮಸ್ಕಾರ. ತಮ್ಮ ಪರಿಚಯ ಸರ್? ಹೊಸದಾಗಿ ನಮ್ಮ ಲಾನಾ ಧರ್ಮ ಸಂಸ್ಥೆಗೆ ತಾವು ಅಧ್ಯಕ್ಷರಾಗಿದ್ದೀರಾ. ನಮ್ಮ ವೀಕ್ಷಕರಿಗೆ ತಮ್ಮ ಪರಿಚಯ ತಿಳಿಸಿ ಸರ್ ದಯವಿಟ್ಟು. ನಮಸ್ಕಾರ, ನಾನು ಸುರೇಶ್ ಅಂತ ಈ ಲಕ್ಷ್ಮೀನರಸಿಂಹ ಧರ್ಮ ಸಂಸ್ಥೆಯ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಈ ದಿನ ನಮ್ಮ ಈ ಲಕ್ಷ್ಮೀ ನರಸಿಂಹ ಧರ್ಮ ಸಂಸ್ಥೆಯ ಎಲ್ಲ ಸಿಬ್ಬಂದಿ ವರ್ಗ, ಆಡಳಿತ ಮಂಡಳಿ ಎಲ್ಲರಿಗೂ ಒಂದು ಶುಭ ದಿನ ಹಾಗೂ ಸಂಭ್ರಮಾಚರಣೆ ಮಾಡುವಂಥ ದಿನ. ಕಾರಣ ಇಷ್ಟೇ, 2 ಕಾರಣಗಳು. ಒಂದು, 104ನೆಯ ಆರಾಧನಾ ಮಹೋತ್ಸವ ನಮ್ಮ ದೊಡ್ಡಣ್ಣ ಶೆಟ್ಟರದು. ಅದಕ್ಕಿಂತ ಮಿಗಿಲಾಗಿ ಕರ್ನಾಟಕ ಸರ್ಕಾರದಿಂದ ಕಲಾಸಿಪಾಳ್ಯ ಬಸ್ ನಿಲ್ದಾಣಕ್ಕೆ ಶ್ರೀ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಕಲಾಸಿಪಾಳ್ಯ ಬಸ್ ನಿಲ್ದಾಣ ಎಂದು ನಾಮಕರಣ ಆಗಿ ಇವತ್ತು ಅದರ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದವು. ಹಾಗಾಗಿ 2 ಕಾರ್ಯಕ್ರಮಗಳು ನಮಗೆ ಮರೆಯಲಾಗದ ಐತಿಹಾಸಿಕ ಆದ ಒಂದು ಕಾರ್ಯಕ್ರಮ ಇವತ್ತು ಜರುಗಿದೆ. ಇದಕ್ಕೆ ಕಾರಣರಾದ ನಮ್ಮ ಆಡಳಿತ ಮಂಡಳಿ ಹಾಗೂ ನಮ್ಮ ಜನಾಂಗದ ಹಿರಿಯ ಮುಖಂಡರಾದ ಶ್ರೀ VR ಸುದರ್ಶನ್ ಅವರು ಒಂದು ಸಹಕಾರದೊಂದಿಗೆ ಈ ಒಂದು ಕೆಲಸ ಆಗಿದೆ ಇವತ್ತು. ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕ ಸರ್ಕಾರ ಹಾಗೂ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು, ಉಪಮುಖ್ಯಮಂತ್ರಿಗಳಾದ ಶ್ರೀ DK ಶಿವಕುಮಾರ್ ಅವರು, ಎಲ್ಲದಕ್ಕಿಂತ ಮಿಗಿಲಾಗಿ ನಮ್ಮ ಸಾರಿಗೆ ಹಾಗೂ ಮುಜರಾಯಿ ಸಚಿವರಾದ ಶ್ರೀ ರಾಮಲಿಂಗಾರೆಡ್ಡಿಯವರ ಒಂದು ಪ್ರಯತ್ನದಿಂದ ಈ ಒಂದು ಕೆಲಸ ಇವತ್ತು ಕಾರ್ಯರೂಪಗೊಂಡಿದೆ. ಇದಕ್ಕೆ ನಮ್ಮೆಲ್ಲ ಸಮಾಜದ ಬಂಧುಗಳು, ಜನಾಂಗದ ಎಲ್ಲ ಮುಖಂಡರು ಎಲ್ಲರೂ ಹರ್ಷ ವ್ಯಕ್ತಪಡಿಸಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸುಮಾರು 5,000ಕ್ಕಿಂತ ಹೆಚ್ಚು ಜನಗಳು ಭಾಗವಹಿಸಿ ಈ ಒಂದು ಸಂಭ್ರಮಾಚರಣೆಯ ಕಣ್ತುಂಬಿಕೊಂಡಿದ್ದಾರೆ. ಎಲ್ಲ ಊಟದ ವ್ಯವಸ್ಥೆ ಎಲ್ಲ ತುಂಬ ಅಚ್ಚುಕಟ್ಟಾಗಿ ಮಾಡಿದ್ದು ಈಗ ತಾನೇ ಎಲ್ಲ ಕಾರ್ಯಕ್ರಮವು ಯಶಸ್ವಿಯಾಗಿ ಮುಗಿದಿದೆ. ಇದಕ್ಕೆ ಕಾರಣಕರ್ತರಾದ ಎಲ್ಲರಿಗೂ ನನ್ನ ಒಂದು ಅಭಿನಂದನೆಗಳನ್ನು ಸಲ್ಲಿಸಲು ನಿಮ್ಮ ಮೂಲಕ ತಿಳಿಯಲು ಇಷ್ಟಪಡುತ್ತೇನೆ. ಓಕೆ ಸರ್. ಇನ್ನೊಂದು, ಸುಮಾರು ಎಂತೆಂಥ ಹೇಮಿಗಳು ಬಂದಿದ್ದರು, ಈ ಚಾರಿಟೀಸು ಚೇರ್ಮನ್ ಆಗಿದ್ದರು. ಸುಮಾರು ನಿಮಗೂ ಗೊತ್ತಿದೆ ಇದು ಹಿಂದ್ಗಡೆ ಏನು ಯಾರ್ಯಾರು ಆಗಿದ್ದಾರೆ ಅಂತ. ಅವರು ಯಾರೂ ಮಾಡದಿರೋಂಥ ಒಂದು ಮಹತ್ ಕಾರ್ಯವನ್ನು ಇವತ್ತು ಮಾಡಿದ್ದೀರಾ. ನಿಮ್ಮ ಜನಾಂಗೀಯಕ್ಕೆ ಅಲ್ಲ, ನಮ್ಮ ರಾಜ್ಯಕ್ಕೆ ಒಂದು ಒಳ್ಳೆಯ ಹೆಸರು. ಇವತ್ತು ನಿಜವಾಗ್ಲೂ ಹೇಳಬೇಕು ಅಂದರೆ ರಾಮಲಿಂಗಾರೆಡ್ಡಿ ಅವ್ರನ್ನೂ ಕೂಡ ನೆನೆಸ್ಕೋಬೇಕು. ಇವತ್ತು ನಮ್ಮ ದೊಡ್ಡಣ್ಣ ಶೆಟ್ಟರು ಎಷ್ಟೋ ಲಕ್ಷೋಪ ಜನರಿಗೆ, ವಿದ್ಯಾರ್ಥಿಗಳಿಗೆ ಒಂದು ಜೀವದಾನ ಮಾಡಿದ್ದಾರೆ ಮತ್ತು ಒಂದು ಉಚಿತವಾದ ವಿದ್ಯಾರ್ಥಿ ನಿಲಯವನ್ನು ಸ್ಥಾಪಿಸಿದರು. ಇವತ್ತು ಊಟಕ್ಕೇನೂ ಬರ ಇಲ್ಲ, ಆದರೆ ಆವತ್ತು ನಾವು ಓದ್ತಾ ಇರುವಾಗ ಊಟ ಅಂದರೆ ಏನು ಅನ್ನೋದೊಂದು ಇದಿತ್ತು. ಅಷ್ಟೊಂದು ಕಷ್ಟ ಇತ್ತು ಜೀವನ ಶೈಲಿ ಮಾಡೋದು, ವಿದ್ಯಾರ್ಥಿ ಜೀವನ ಹೆಂಗಿರಬೇಕು ಅಂತ. ಆವತ್ತಿಂದ ಇವತ್ತುವರೆಗೂ ಹಂಗೆ ಕಾಪಾಡ್ಕೊಂಡು ಬಂದಿದ್ದೀರಾ. ಮತ್ತು ಇವತ್ತು ನೀವು ಇಷ್ಟೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಸಾಧನೆ ಮಾಡೋಕ್ಕೆ ನಿಮಗೆ ಯಾರು ಪ್ರೇರಿತರು? ನಿಮಗೆ ಯಾವ ರೀತಿ ಇದಾಯಿತು ಅಂತ? ಸರ್, ನನ್ನ ಅನಿಸಿಕೆ ಇದು ಯಾವುದೋ ಒಂದು ಮನುಷ್ಯನ ಪ್ರಯತ್ನ ಅಥವಾ ಒಂದು ಸೀಮಿತವಾದ ಜನಗಳ ಪ್ರಯತ್ನ ಅಂತ ನಾನು ನಂಬಲ್ಲ. ಯಾಕಂದರೆ ಒಂದು ದೊಡ್ಡಣ್ಣ ಶೆಟ್ಟರ ಒಂದು ಆಶೀರ್ವಾದ ತುಂಬ ಮುಖ್ಯ. ಯಾವುದೇ ಒಂದು ಕಾರ್ಯ ಇಲ್ಲಿ ನಡಿಬೇಕಾದ್ರೂ ನನಗನ್ಸುತ್ತೆ ನಮ್ಮ ಮುಖಾಂತರ ಅವರು ಕೆಲಸಗಳನ್ನು ಮಾಡಿಸ್ಕೊಳ್ತಾರೆ. ಹಾಗಾಗಿ ಪಾಪ ಇನ್ನೂ 10-15 ವರ್ಷದ ಹಿಂದೆಯಿಂದ ಸತತವಾಗಿ ಪ್ರಯತ್ನ ಪಟ್ಟಿದ್ದಾರೆ. ನಮ್ಮ ಹಳೆ ಅಧ್ಯಕ್ಷರಾಗಲಿ, ಕಮಿಟಿಗಳಾಗಲಿ, ಜನಾಂಗದ ಈ ಸಂಘ ಸಂಸ್ಥೆಗಳ ಮುಖ್ಯಸ್ಥರಾಗಲಿ ಎಲ್ಲರೂ ಪ್ರಯತ್ನ ಪಟ್ಟಿದ್ದಾರೆ.
ಒಂದು ಏನಂದರೆ ಒಂದು ಶುಭ ದಿನ ಶುಭಗಳಿಗೆ ಅನ್ನೋದು ಬರಬೇಕಾಗತ್ತೆ, ಯಾವುದೇ ಒಂದು ಕೆಲಸ ಆಗಬೇಕಾದ್ರೆ ಅದು ಈಗ ಕೂಡಿ ಬಂದಿದೆ. ಎಲ್ಲ ಒಂದು ಸಹಕಾರ ಆಗಲಿ, ಒಂದು ಆಶೀರ್ವಾದ ಆಗಲಿ ಬಂದು ಏನೂ ವಿಘ್ನ ಇಲ್ಲದೆ ಈ ಕಾರ್ಯಕ್ರಮ ಪೂರ್ಣಗೊಂಡಿದೆ. ಅದಕ್ಕೆ ಹರ್ಷ ಪಡೋಣ. ಯಾರ ಕಾಲದಲ್ಲಿ ಆಯಿತು ಬಿಡ್ತು ಅನ್ನೋದು ಸೆಕೆಂಡ್ರಿ, ಆಗಿದೆ. ನಮ್ಗೆಲ್ಲರಿಗೂ ಸಂತೋಷ. ಇನ್ನು ಸೂರ್ಯಚಂದ್ರ ಇರೋವರೆಗೂ ಆ ಹೆಸರು ಯಾರು ಅಲ್ಲಿ ಆಗಲ್ಲ, ಶಾಶ್ವತವಾಗಿರುತ್ತೆ. ಆಮೇಲೆ ಸುಮಾರು 3000 ಬಸ್ಸುಗಳಲ್ಲಿ ಬೆಂಗಳೂರಲ್ಲಿ ಈ ಒಂದು ಹೆಸರು ರಾರಾಜಿಸ್ತಾ ಇರುತ್ತೆ. ಆಗ ನಾನು ಭಾಷಣದಲ್ಲಿ ಆವಾಗಲೇ ಹೇಳ್ತಾ ಇದ್ದೆ, ಆ ಕಾಲದಲ್ಲಿ ನಮ್ಮ ಮಹಾರಾಜರು ದೊಡ್ಡಣ್ಣ ಶೆಟ್ಟರಿಗೆ ಜನೋಪಕಾರಿ ಅಂತ ಬಿರುದು ಕೊಟ್ಟು ಪ್ರತಿಯೊಬ್ಬರಿಗೂ ಅವರ ಹೆಸರು ಒಂದು ಜನಪ್ರಿಯ ಆಗುವಂತೆ ಮಾಡಿದರು. ಈಗ ಕರ್ನಾಟಕ ಸರ್ಕಾರ ಬಹುಮುಖ್ಯವಾಗಿ ನಮ್ಮ ರಾಮಲಿಂಗಾರೆಡ್ಡಿಯವರು ಈ ಒಂದು ಬಸ್ ಸ್ಟ್ಯಾಂಡ್ಗೆ ಅವರ ಹೆಸರು ಬರೋ ಹಾಗೆ ಮಾಡಿ ಮತ್ತೆ ಅವರ ಹೆಸರನ್ನು ಚಿರಋಣಿಯಾಗಿ ಕರ್ನಾಟಕ ರಾಜ್ಯಾದ್ಯಂತ ಅವರ ಹೆಸರು ಮತ್ತೆ ಪ್ರಚಲಿತ ಆಗೋಕ್ಕೆ ಒಂದು ಕಾರಣರಾಗಿ ಆಗಿದ್ದಾರೆ. ನಾವೆಲ್ಲರೂ ತುಂಬ ಹರ್ಷ ವ್ಯಕ್ತಪಡಿಸಿದ್ದೀವಿ ಸರ್. ಮತ್ತು ಈಗ ಇವತ್ತು ನೀವು ಅಧ್ಯಕ್ಷರಾಗಿದ್ದೀರ, ಸಂತೋಷ. ಆದರೆ ನಿಮ್ಮ ಹೆಗಲಿಗೆ ತುಂಬ ಕೆಲಸಗಳಿದೆ. ನನಗೆ ಗೊತ್ತಿರೋಂಗೆ ನೋಡಿ, ಈಗ 3 ಟ್ಯಾಕ್ಸ್ ರೆವಿನ್ಯೂ ಬರ್ತಾಯಿತ್ತು, ಅದು ಹೋಯಿತು, ಈಗ ಡೆಮಾಲಿಷ್ ಆಗಿದೆ. ಇನ್ನೂ ಸುಮಾರು ವಿದ್ಯಾರ್ಥಿಗಳ ಸಂಖ್ಯೆ ಸ್ವಲ್ಪ ಕಮ್ಮಿ ಆಗ್ತಾಯಿದೆ ಅಂತ ನಮ್ಮ ಗಮನಕ್ಕೆ ಬಂದಿದೆ. ಮತ್ತು ಕಟ್ಟಡ ತುಂಬ ಚೆನ್ನಾಗಿದೆ, ಅದನ್ನು ಉಳಿಸ್ಕೊಂಡಿದ್ದೀರ, ತುಂಬ ಥ್ಯಾಂಕ್ ಯು. ಇವತ್ತು ನಾನು ಅದನ್ನು ಶೂಟ್ ಮಾಡಿದ್ದೀನಿ. ಮತ್ತು ನಿಮಗೆ ತುಂಬ ಡೆವಲಪ್ಮೆಂಟ್ಗೆ ನಿಮಗೆ ತುಂಬ ಪ್ರಯಾಸ ಪಡಬೇಕಾಗುತ್ತೆ. ನೀವು ಯಾವ ರೀತಿ ಒಂದು ಡೆವಲಪ್ಮೆಂಟ್ನ ತೋರಿಸ್ತೀರಾ ಸರ್? ಏನು ನಿಮ್ಮ ಗುರಿ ಏನು ಈ ಚಾರಿಟೀಸ್ ಬಗ್ಗೆ? ನೀವು ಏನು ಹೇಳಿದ್ರಿ, ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗ್ತಾ ಅಂತ, ಅದು ನಿಮಗೆ ತಪ್ಪು ಮಾಹಿತಿ. ಯಾಕಂದರೆ ನಾವು ಇಲ್ಲಿ ಬಂದಾಗ ಅಲ್ಲ, ಮೊದಲು ತುಂಬ ಜೋರಾಗಿತ್ತು. ನಾವಿದ್ದಾಗ ಸುಮಾರಾಗಿತ್ತು. ಇನ್ ಬಿಟ್ವೀನ್ ಮಧ್ಯದಲ್ಲಿ ಅದು ತುಂಬಾ ಅವನತಿಗೆ ಹೋಯಿತು. ಈಗ ಮತ್ತೆ ಅದು ನಾವು ಬಿಲ್ಡ್ ಮಾಡ್ಕೊಂಡು ಬಂದಿದ್ದೀವಿ. ನಾವು ಅಂದರೆ ನಮ್ಮ ಹಳೆ ಕಮಿಟಿ ಪ್ರಯತ್ನ ಪಟ್ಟಿದ್ದಾರೆ. ಈಗ ಪ್ರಸ್ತುತ ನಾವು ಬಂದ ಮೇಲೆ 600 ಚಿಲ್ಲರೆ ಇದ್ದ ಸ್ಟೂಡೆಂಟ್ಸ್ ಈಗ 1450, ಈಗ 1300 ಸ್ಟೂಡೆಂಟ್ಸ್ ಆಗಿದ್ದಾರೆ. ಆಲ್ಮೋಸ್ಟ್ ಮೋರ್ ದ್ಯಾನ್ 200% ರೈಸ್ ಆಗಿದೆ. ಇನ್ನು ಈಗ ನೀವು ನೋಡಿದಂಗೆ ಹೊಸ ಕಟ್ಟಡವನ್ನು ಈಗ ಶುರು ಮಾಡ್ತಾ ಇದ್ದೀವಿ. ಆಮೇಲೆ ಹೊಸ ಕೋರ್ಸ್ಗಳನ್ನು ತಗೊಳ್ಳೋದಿದ್ದೀವಿ. ನಮ್ಮ ಮೊದಲ ಆದ್ಯತೆ, ಪ್ರಮುಖ ಆದ್ಯತೆ ಶಿಕ್ಷಣ. ಯಾಕಂದ್ರೆ ಆಶಯನೇ ಆಶೀರ್ವಾದನೇ ಅದು. ಹಾಗಾಗಿ ನಮ್ಮ ಕಮಿಟಿ ವಿ ಆರ್ ಕಮಿಟೆಡ್ ಟು ಎಜುಕೇಶನ್. ಸ್ಟ್ರೈವಿಂಗು ಏನಿದೆಯೋ ಅದು ನಾವು ಸತತವಾಗಿ ಪ್ರಯತ್ನ ಪಟ್ಟು ವಿದ್ಯಾಭ್ಯಾಸ, ಅದು ವಿದ್ಯೆ ಇದಕ್ಕೆ ನಮ್ಮ ಪ್ರಾಮುಖ್ಯತೆ. ಹೌದು. ನಿಮಗೆ ಗೊತ್ತಿರೋಂಗೆ ನಿಮ್ಮ ಸಂಸ್ಥೆಯಿಂದ ಹೊರಗಡೆ ಹೋಗಿರೋಂಥ ವಿದ್ಯಾರ್ಥಿಗಳು ತುಂಬ ಉನ್ನತ ಮಟ್ಟಕ್ಕೆ ಹೋಗಿದ್ದಾರೆ. ಅವ್ರ ಹೆಸರುಗಳೇನಾದರೂ ತಮ್ಮ ಪರಿಚಯ ಇದೆಯಾ? ಅಲ್ಲ, ತುಂಬ ಹೆಸರುಗಳು ಪರಿಚಯ ಇದೆ. ನೀವು ಹೇಳ್ದಂಗೆ ಸಾವಿರಾರು ವಿದ್ಯಾರ್ಥಿಗಳು ಓದಿ ಹೋಗಿದ್ದಾರೆ. ಈಗಲೂ ನೀವು ನಂಬ್ತಿರೋ ಇಲ್ವಾ, ಈಗ ಯಾವುದಾದ್ರೂ ಒಂದು ಪ್ರಮುಖ ಸ್ಥಳಕ್ಕೆ ಹೋದರೆ SLN ಅಂತ ಹೇಳಿದ್ರೆ, ಸರ್ ನಾವು ಅಲ್ಲಿ ಓದಿರೋರು ಅಂತ ತುಂಬ ಜನ ಪರಿಚಯ ಮಾಡ್ಕೊಳ್ತಾರೆ. ಹಾಗಾಗಿ ತುಂಬ ವಿದ್ಯಾರ್ಥಿಗಳಿದ್ದಾರೆ. ಅವರೂ ಸತತವಾಗಿ ಈಗ ಭಾಗವಹಿಸ್ತಾ ಇದ್ದಾರೆ ನಮ್ಮೆಲ್ಲ ಕಾರ್ಯಕ್ರಮಗಳಲ್ಲಿ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಅವರ ಒಂದು ಸಹಾಯ ಕೂಡ ಮಾಡ್ತಾ ಇದ್ದಾರೆ. ಓಲ್ಡ್ ಅಲುಮ್ನಿ ಏನಿದ್ದಾರೆ ಅವರೆಲ್ಲ ಸಕ್ರಿಯವಾಗಿದ್ದಾರೆ. ನಾವು ಇಲ್ಲಿಂದ ಹೊರಗೆ ಹೋಗೋವರೆಗೂ ಅದೇ ಹೇಳ್ತೀವಿ, ಇಲ್ಲಿ ಏನು ನೀವು ಒಂದು ಸೇವೆ ಪಡ್ಕೊಂಡು ಹೋಗ್ತೀರಾ, ಅದನ್ನ ನೀವು ಮುಂದಿನ ದಿನಗಳಲ್ಲಿ ನೀವು ಲೈಫಲ್ಲಿ ಇದನ್ನ ನೀವು ಮತ್ತೆ ಮರೆಯಕ್ಕಾಗಲ್ಲ. ಸಂಸ್ಥೆಗೋಸ್ಕರ ನೀವು ಏನಾದರೂ ಒಂದು ಕಾರ್ಯ ಮಾಡಬೇಕು ಅಂತ ಹೇಳ್ತಾನೆ ಇರ್ತೀವಿ, ಮಾಡ್ತಾ ಇದ್ದಾರೆ. ಹಾಗಾಗಿನೇ ಈ ಸಂಸ್ಥೆ ಇಷ್ಟು ವರ್ಷ ಉಳ್ಕೊಂಡ್ ಬಂದಿದೆ. ಈ ತರ ಅದು ಒಂದು ಹೃದಯ ಭಾಗದಲ್ಲಿರುವಂತ ಎಷ್ಟೋ ಜನರು ಕಂಡು ಬಿದ್ದಿದೆ. ಇದು ಹಾಗಾಗಿ ಉಳಿದಿದೆ ಅಂದ್ರೆ ಇದು ಅವರ ಒಂದು ಶಕ್ತಿ, ಉಳಿದಿರೋದೇ ಒಂದು ಶಕ್ತಿ. ಹೌದು, ಜನಗಳ ಒಂದು ಆಶಾ, ಒಂದು ಭಾವನೆ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನೋಡಿ, ನಮ್ಮ ಲಾನಾ ಧರ್ಮ ಸಂಸ್ಥೆಯ ಅಧ್ಯಕ್ಷರು ಯಾವ ರೀತಿ ಮುಂದೆ ಹೆಜ್ಜೆ ಹಾಕ್ತಾರೆ ಅಂತ ತಮಗೆಲ್ರಿಗೂ ತಿಳಿಸಿದ್ದಾರೆ. ಇವತ್ತು ಎಲ್ರಿಗೂ 104 ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ. ಇದು ನಮ್ಮ ಚಾರಿಟೀಸ್ ಅಧ್ಯಕ್ಷರ ಚೇಂಬರ್ ಅಂತ ಅವ್ರು ನೋಡ್ತಾ ಇದ್ದೀರಾ. ಓಕೆ, ತುಂಬ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. 1921ರಿಂದ ನೋಡಿ ಯಾರು ಅಧ್ಯಕ್ಷರು ಅಂತ ಇಲ್ಲಿ ತೋರಿಸ್ತದೆ. ಎಂಥವ್ರು ಅಧ್ಯಕ್ಷರಾಗಿ ಬಂದಿದ್ದಾರೆ, ಎಷ್ಟು ವರ್ಷಗಳಿದ್ದಾರೆ. ಇಂಥ ಅಧ್ಯಕ್ಷರಿದ್ದರೂ ಸಹ ಆವತ್ತಿಂದ ಆಗದೇ ಇರೋವಂಥ ಈ ಒಂದು ಕಾರ್ಯಕ್ರಮ ಇವತ್ತು ನಮ್ಮ ಸುರೇಶ್ ಅವರು ಮಾಡಿದ್ದಾರೆ ಅಂದರೆ ನಿಜವಾಗಲೂ ಮೆಚ್ಚಬೇಕಾಗಿದ್ದೆ. ಸುಮಾರು 42 ಅಧ್ಯಕ್ಷರು, 42ನೇ ಅಧ್ಯಕ್ಷರು ಇವರು. ತಾವು ನೋಡ್ಬೋದು ಈ ಒಂದು ಬೋರ್ಡಲ್ಲಿ. ನೀವೆಲ್ಲ ಸ್ಟಾಫಾ ಮೇಡಮ್? ಏನು ತಮ್ಮ ಹೆಸರು? ಹೌದಾ, ತಮ್ಮ ಹೆಸರು ಮೇಡಮ್?
ನೋಡಿ ಈ ಒಂದು ಕಚೇರಿ ಲಾನಾ ಧರ್ಮ ಸಂಸ್ಥೆ ಕಚೇರಿ ತುಂಬ ಚೆನ್ನಾಗಿದೆ. ಇಲ್ಲೊಂದು ಮೈಸೂರು ಮಹಾರಾಜರದು ತಾವು ನೋಡ್ಬೋದು ಒಂದು ಫೋಟೋ. ಎಷ್ಟು ಮೆಮೊರಿಫುಲ್ ಅಂತಂದರೆ ಇದು ಎಲ್ಲೂ ಸಿಗಲ್ಲ ಅಂಥ ಒಂದು ಮೆಮೊರಿಫುಲ್ ಒಂದು ಫೋಟೋನ ನಾನು ತೋರಿಸ್ತಾ ಇದ್ದೀನಿ. ಸ್ವಾಮಿಗಳು, ದೊಡ್ಡ ಸ್ವಾಮಿಗಳು. ಸರ್ ತಮ್ಮ ಹೆಸರು ಸರ್? ನಾಗರಾಜ್ ಅಂತ. ನಾಗರಾಜ? ಹಾಂ, ನಾಗರಾಜ್. ಓಕೆ, ಥ್ಯಾಂಕ್ ಯು ಸರ್. ತಮ್ಮ ಹೆಸರು ಸರ್? ನಾಗೇಶ್ ಅಂತ ಅಕೌಂಟೆಂಟ್. ಹೌದಾ? ಇಲ್ಲಿನ ಹಳೆ ವಿದ್ಯಾರ್ಥಿನಾ? ಹಳೆ ವಿದ್ಯಾರ್ಥಿ ಅಲ್ಲ, ಜನಾಂಗಿ ಇದ್ದಾವೆ. ಓಕೆ, ಥ್ಯಾಂಕ್ ಯು. ನೋಡಿ ಊಟದ ಶೆಡ್ಡು ಎಷ್ಟು ದೊಡ್ಡದಾಗಿದೆ. ಈಗಲೂ ಇಷ್ಟೊತ್ತಾದ್ರೂ ಸುಮಾರು 3:30-4 ಗಂಟೆ ಆಗ್ತಾಯಿದೆ. 4 ಗಂಟೆ ಆಗ್ತಾಯಿದ್ರೂ ಸಹ ಇನ್ನೂ ಊಟಗಳು ನಡೀತಾನೇ ಇದೆ. ಮತ್ತು ಇಲ್ಲೊಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದಾರೆ ವೀಕ್ಷಕರೇ. ಈ ಒಂದು ಹೆಲ್ತ್ ಕ್ಯಾಂಪ್ ಬಗ್ಗೆ ನೋಡೋಣ. ನೋಡಿ ದಿವ್ಯ ಜ್ಯೋತಿ ನೇತ್ರಾಲಯ ಅಂತ ಅವರೊಂದು ಫ್ರೀ ಹೆಲ್ತ್ ಕ್ಯಾಂಪು ಅವ್ರ ಕಡೆಯಿಂದ ಇವರು ಮಾಡಿಸಿದ್ದಾರೆ. ಜಾರ್ಕೇಶ್ ಅವರು ನೋಡಿ ಐ ಕ್ಯಾಂಪ್ ಒಂದು ಸಂಸ್ಥೆ ಈಗಲೂ ಕೂಡ ಸಮಾಜಕ್ಕೆ ಎಲ್ಲ ಉಚಿತವಾಗಿ ಸೇವೆಗಳನ್ನ ಸಲ್ಲಿಸ್ತಾ ಇರೋದು ನೋಡಿದ್ರೆ ನಮ್ಗೆ ನಿಜವಾಗ್ಲೂ ಮೆಚ್ಚುಗೆ ಆಗುತ್ತೆ. ನೋಡಿ ಎಲ್ಲ ಉಚಿತ ಕ್ಯಾಂಪ್ ಬಂದಿರೋರು. ಸರ್ ಈ ಉಚಿತ ಕ್ಯಾಂಪು ಎಷ್ಟೊತ್ತಿಂದ ಮಾಡ್ತಾಯಿದ್ದೀರಿ ಸರ್? Sir, we are from Divya Jyoti Netralaya, a super specialty hospital in Bangalore, and we are situated VV Puram, opposite VV Bakery. ಅಲ್ಲ, ಎಷ್ಟೊತ್ತಿಂದ ಎಷ್ಟೊತ್ತಿಗೆ ಮಾಡ್ತಾ ಇದ್ದೀರಾ? ಇವತ್ತು ಎಷ್ಟೊತ್ತಿಂದ ಎಷ್ಟು ಅಲ್ಲೇ ಇದೆ? ಅಲ್ಲ, ಎಷ್ಟೊತ್ತು ಟೈಮಿಂಗ್? Timing morning 10:30 to 7:30. 7. Our Dr. Bharati is having some 20 years experience, and ಅಲ್ಲ, ಎಷ್ಟು ಜನ ಪೇಷಂಟ್ ಎಷ್ಟು ಜನ ಬಂದಿದ್ದಾರೆ ಈಗ? ಇವತ್ತು 230 ಜನ ಆಗಿದೆ ಸರ್. 230 ಅದು ಎಲ್ಲರಿಗೂ ತುಂಬ ಅನುಕೂಲ ಆಗುತ್ತೆ ಸರ್. ಸುಮಾರು ಜನ ವಿ ಆರ್ ಗಿವಿಂಗ್ ಒನ್ ಕ್ಯಾಂಪ್ ಕಾರ್ಡ್ ಟು ಆಲ್ ದಿ ಪೇಷಂಟ್ಸ್, ಆ್ಯಂಡ್ ದೇ ಕ್ಯಾನ್ ಕಮ್ ಟು ಅವರ್ ಹಾಸ್ಪಿಟಲ್ ಆ್ಯಂಡ್ ಒನ್ checkup will be free of cost, and we will give this camp this spectacles with concession, and all the checkups we will give concession also. And I would like to invite all the members and take the consideration. Okay, thank you. ಬಯಲು ರಂಗಮಂದಿರ ಇದು ತುಂಬ ಚೆನ್ನಾಗಿದೆ. ನಾವು ಬಯಲು ರಂಗಮಂದಿರ ನೋಡ್ಬೋದು. ಯಾವುದೇ ಒಂದು ಫಂಕ್ಷನ್ ಆದ್ರೂ ಸಮಾರಂಭ ಆದ್ರೂ ಇವತ್ತು ಕಾಲೇಜಿನಲ್ಲಿ ತುಂಬ ಯಾವುದೋ ಒಂದು ಪೆಂಡಾಲು ಇಲ್ದಿರ ಮಾಡಬಹುದು. ಆ ರೀತಿ ಒಂದು ಡೆವಲಪ್ಮೆಂಟ್ ಮಾಡಿದ್ದಾರೆ ಸ್ಟೇಜನ್ನು. ಮೈಸೂರು ಮಹಾರಾಜರು ನೋಡಿ, ಈಗ ಹಳೆಯ ಜನಾಂಗೀಯ ವಿದ್ಯಾರ್ಥಿಗಳು, ಜನಾಂಗೀಯದವರು, ವಿದ್ಯಾರ್ಥಿಗಳು
ಬೇರೆ ಜನಾಂಗದವರು ಇದ್ದಾರೆ, ಹಳೆ ವಿದ್ಯಾರ್ಥಿಗಳು. ಒಂದು ಸ್ನೇಹಕೂಟ ಇಲ್ಲಿ ಸುಮಾರು ಜನ ಲೋಕಾಭಿರಾಮವಾಗಿ ಎಲ್ಲ ಖುಷಿಯಾಗಿ ಈ ಒಂದು 104ನೇ ಜಯಂತಿ ಪ್ರಯುಕ್ತ ಎಲ್ಲರೂ ಒಂದು ರೌಂಡ್ ಟೇಬಲ್ ಥರ ಕೂತ್ಕೊಂಡು ಶೇರ್ ಮಾಡ್ಕೊತ ಇದ್ದಾರೆ. ಸುಮಾರು ವರ್ಷಗಳಿಂದ ನಾವು ವಿದ್ಯಾರ್ಥಿ ಜೀವನದಲ್ಲಿ ಹೆಂಗಿದ್ವಿ, ನಾವು ಯಾರು, ನೀವು ಯಾರು, ಕೆಲವ್ರು ಗೊತ್ತೇ ಸಿಗಲ್ಲ ಅಂತ ಕಾಣಿಸುತ್ತೆ. ಅವರವರ ಪರಿಚಯನ ಮಾಡಿಕೊಂಡು ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ. ಈಗ ಇಲ್ಲಿ ಒಬ್ಬರು ಬಾಗೇಪಲ್ಲಿಯವರೇ ಆಗಿರಬೇಕು, ಕಾರ್ಯದರ್ಶಿಗಳಿದ್ದಾರೆ, ಹಳೆ ಹಾಸ್ಟೆಲ್ನ ಕಾರ್ಯದರ್ಶಿಗಳು, ಹಳೆ ಹಾಸ್ಟೆಲ್ನ ಕಾರ್ಯದರ್ಶಿಗಳು ಚಲಪತಿ ಅಂತ. ಅವ್ರನ್ನ ಈ ಒಂದು ಬೈಟ್ಗಳನ್ನು ನಮ್ಮ ಚಾನಲ್ಗೆ. ನಮಸ್ಕಾರ ಚಲಪತಿ ಅವರಿಗೆ. ನಮಸ್ತೆ ಸರ್. 104ನೇ ಜಯಂತಿ ಪ್ರಯುಕ್ತ ತಾವು ಬಂದಿದ್ದೀರಾ ಲಾನಾ ಧರ್ಮ ಸಂಸ್ಥೆ ಒಳಗಡೆ. ಏನು ಅನಿಸುತ್ತೆ ಇವತ್ತು ನಿಮಗೆ? ಸರ್, ನಮಗೆ ಒಂಥರ ಇದು ಹ್ಯಾಪಿ ಮೂಮೆಂಟ್ ಸರ್. ನಮಗೆ ಬರುವಂಥದ್ದು ವರ್ಷಕ್ಕೆ ಒಂದೇ ಸಲ. ಸೊ ಏನಂದರೆ ಇಲ್ಲಿ ಓದಿರುವಂಥ ಆಶ್ರಮದ ಹಳೆ ವಿದ್ಯಾರ್ಥಿಗಳಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಿರ್ಬೋದು, ಸೊ ಎಲ್ಲರೂ ಕೂಡ ಕೂಡ್ಕೊಳ್ಳೋಕ್ಕೆ ಒಂದು ಕಾರ್ಯಕ್ರಮ ಅಂದರೆ ಒಂದು ಆರಾಧನೆ ಮತ್ತೊಂದು ಜಯಂತಿ ಸರ್. ಜಯಂತಿ ಬಂದು ಫೆಬ್ರವರಿಯಲ್ಲಿ ಬರುತ್ತೆ, ಮತ್ತು ನಮ್ಮದು ಆರಾಧನೆ ಬಂದು ಆಷಾಢ ಮಾಸ ಕಳೆದ ಮೊದಲು ಏನು ಶನಿವಾರ ಏನು ಬರುತ್ತೆ ಅದು ನಮ್ಮದು ಫಿಕ್ಸ್ಡ್ ಶೆಡ್ಯೂಲ್ ಇರುತ್ತೆ. ಸೊ ನಮ್ಮ ಜನಾಂಗ ಏನಿದೆ, ಕರ್ನಾಟಕ ಇರ್ಬೋದು, ಆಂಧ್ರ ಇರ್ಬೋದು, ತಮಿಳುನಾಡು ಇರ್ಬೋದು, ಮೂಲೆ ಮೂಲೆಯಿಂದ ಯಾರಿಗೂ ಕೂಡ ವೈಯಕ್ತಿಕವಾಗಿ ಇನ್ವಿಟೇಷನ್ ಇರಲ್ಲ, ಅವ್ರಿಗೆ ಮೈಂಡಲ್ಲೇ ಫಿಕ್ಸ್ ಆಗೋಗಿರುತ್ತೆ. ಆರಾಧನೆ ಇವತ್ತು ಇಲ್ಲಿ ಅಟೆಂಡ್ ಮಾಡಲೇಬೇಕು, ಏನೇ ಕೆಲಸ ಇದ್ದರೂ ಪೋಸ್ಟ್ಪೋನ್. ಕೆಲಸ ಕಾರ್ಯಗಳು ಎಷ್ಟೇ ಇದ್ದರೂ ಕೂಡ, ಎಷ್ಟೇ ಒತ್ತಡ ಇದ್ದರೂ ಕೂಡ ಕುಟುಂಬ ಸಮೇತವಾಗಿ ಬಂದು, ಸೊ ಏನು ನಮ್ಮ ದೇವರಿದ್ದಾರೆ ಜನಪದ ಶ್ರೀ ದೊಡ್ಡಣ್ಣ ಶೆಟ್ಟರವರ ಒಂದು ಆಶೀರ್ವಾದ ಪಡೆದು ಅವ್ರು ಕೊಡುವಂಥ ಪ್ರಸಾದವನ್ನು ಸ್ವೀಕರಿಸಿ ಎಲ್ಲರೂ ಕೂಡ ಒಂಥರ ಮಿಲನಕೂಟ ಸರ್. ಇದು ಮಿಲನಕೂಟ ಅಂತೇಳಿ ಹೇಳಿದ್ರೆ ತಪ್ಪಾಗಲ್ಲ. ಬಂದು ನಾವು ಸೇರಿಕೊಂಡು ಶ್ಲೋಕಗಳೆಲ್ಲ ವಿಚಾರಿಸಿಕೊಂಡು ಒಂಥರ ಗೆಟ್ ಟುಗೆದರ್ ಥರ ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಹಳೆ ವಿದ್ಯಾರ್ಥಿ ಜೀವನ ಹೆಂಗಿದ್ವಿ, ಯಾವ ರೀತಿ ಸೀಪೆಕಾಯಿ ತಿಂತಾ ಇದ್ವಿ, ನಮ್ಮ ಕಾಲೇಜಲ್ಲಿ ಯಾವ ರೀತಿಯ ಪಾಠ ಪ್ರವಚನಗಳಾಗ್ತಾ ಇತ್ತು. ಹೌದು ಸರ್. ಇದೇನಂದರೆ ನಮ್ಮದು ವಿದ್ಯಾರ್ಥಿ ಜೀವನ ಅಂದರೆ ನಾವು ಮರೆಯೋಕ್ಕಾಗಲ್ಲ ಅದು. ಸೊ ಅದನ್ನು ಮೆಲುಕು ಹಾಕುತ್ತಾ ಆವಾಗ ನಾವೇನು ಇದು ನಮ್ಮ ಫ್ರೆಂಡ್ಸ್ ಜೊತೆ ಎಲ್ಲ ನಾವು ಇರುತ್ತೆ, ನಮ್ಮದು ಇಂಟರಾಕ್ಷನ್ ಎಲ್ಲ ಅದೆಲ್ಲ ಒಂಥರ ಮೆಲುಕು ಹಾಕ್ಕೊಂಡು. ಈಗ 104ನೇ ಜಯಂತಿ ಇದು, ಆದರೆ 103ನೇ ಜಯಂತಿ ಕೂಡ ಕಾಮನ್ ಆಗಿತ್ತು. ಆದರೆ 104ನೇ ಜಯಂತಿ ಒಂದು ಸ್ಪೆಷಲ್ ಆಗಿದೆ. ಅದು ಏನು ಅಂತ ಗೊತ್ತಾ? ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ಕಲಾಸಿಪಾಳ್ಯ ಬಸ್ ನಿಲ್ದಾಣವನ್ನು ಸುಮಾರು ವರ್ಷಗಳ ಬೇಡಿಕೆ ನೆನಗುದಿಗೆ ಬಿದ್ದಿತ್ತು. ಆ ಬೇಡಿಕೆಯನ್ನು ಈಡೇರಿಸಿದೆ. ಸಿದ್ದರಾಮಯ್ಯ ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುವ ಸಮಯ ಇದು. ನಮ್ಮೆಲ್ಲ ಜನಾಂಗದವರು ಕೂಡ ಜನೋಪಕಾರಿ ದೊಡ್ಡಣ್ಣ ಶೆಟ್ಟರ ಕಲಾಸಿಪಾಳ್ಯ ಬಸ್ ನಿಲ್ದಾಣ ಅಂತ ಒಂದು ನಮಗೆ ಸದಾ ನಮ್ಮ ಮುಂದಿನ ಪೀಳಿಗೆಗೂ ಕೂಡ ಒಂದು ಮರೆಯಲಾರದ ಒಂದು ಘಟನೆ ಈ 104ನೇ ಜಯಂತಿಯಲ್ಲಿ ಸರ್ಕಾರ ನೀಡಿದೆ. ಹಾಗಾಗಿ ಇದೊಂದು 104ನೇ ಒಂದು ಆರಾಧನೆ ತುಂಬ ವಿಶೇಷವಾಗಿರ್ತಕ್ಕಂಥದ್ದು ನಮ್ಮ ಜ್ಯೋತಿನಗರ ವೈಶ್ಯ ಜನಾಂಗಕ್ಕೆ ಹಾಗೂ ನಮ್ಮ ಶ್ರೀಲನಾಶ್ರಮದ ಹಳೆಯ ವಿದ್ಯಾರ್ಥಿಗಳಿಗೆ. ಅಲ್ಲ, ರಾಮಲಿಂಗಾರೆಡ್ಡಿನ ಮರಿಬಾರ್ದು ನೀವು. ಅದೇ ಮೇಯ್ನ್ ಅವರೇ ಫುಲ್ಲು. ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರಕ್ಕೆ ಸರ್. ಬಟ್ ಸಮಸ್ಯೆ ಬಗ್ಗೆ ಏನಾದ್ರು ಹಿನ್ನೆಲೆ ಏನಾದ್ರು ಬೇಕಂದ್ರೆ ಹೇಳ್ತೀವಿ ಸರ್. ಸಮಸ್ಯೆ ಹಿನ್ನೆಲೆ ನಿಮ್ಗೆ ಹೇಳಿ ಪರವಾಗಿಲ್ಲ, ಹೇಳಿ. ಅದರಲ್ಲೇ ಇಲ್ಲಿ ಮೊದಲಿಗೆ ಈ ಪ್ಲೇಗು, ಕಾಲರ, ದಡಾರ ಅಂತೇಳಿ ಏನು ಮೊದಲಿಗೆ ಮೂಲ ಬೆಂಗಳೂರು ಅಂತೇಳಿ ಇತ್ತು. ಅವಾಗ ಮಾರಕ ಕಾಯಿಲೆಗಳು ಬರ್ತಾಯಿತ್ತು. ಈಗ ಇರುವಂಥ ಫೆಸಿಲಿಟೀಸ್ ಏನಿದೆ, ಹಾಸ್ಪಿಟಲ್ಸು, ಇಷ್ಟೊಂದು ಫೆಸಿಲಿಟೀಸ್ ಇರಲಿಲ್ಲ. ಅಂಥ ಟೈಮಲ್ಲಿ ಏನು ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರು ಇಡೀ ಏನು ಸಮಾಜವನ್ನೇ ನನ್ನ ಸಮಾಜ ಅಂತೇಳಿ ಗುರುತಿಸ್ಕೊಂಡು, ಸೊ ಅಲ್ಲಿ ಏನಂದರೆ ಇಲ್ಲಿಂದ ದಂಡು ಪ್ರದೇಶ ಅಂತೇಳಿ ಏನಿತ್ತು ಕಂಟೋನ್ಮೆಂಟ್, ಆವಾಗ ಔಟ್ ಆಫ್ ಬೆಂಗಳೂರು ಇತ್ತು. ಇಲ್ಲಿಂದ ಏನು ಕಾಯಿಲೆ ಪೀಡಿತರಾಗಿರೋರು ಏನು ರೋಗಿಗಳನ್ನೆಲ್ಲ ಕರ್ಕೊಂಡೋಗಿ ಸೇವ್ ಮಾಡಿದ್ದಾರೆ, ಸೆಕ್ಯೂರ್ ಮಾಡಿದ್ದಾರೆ ಸರ್. ಜೊತೆಗೆ ನಮಗೆ ಅವ್ರಿಗೆ ಹೇಳಬೇಕಂದ್ರೆ ಆ ಕಾಲದಲ್ಲಿ ಅವರು ಯಜಮಾನರಾಗಿದ್ದರು. ಸೊ ಏನು ಎಣ್ಣೆ ವ್ಯಾಪಾರದಿಂದನೇ ಈಗ ಶ್ರೀಮಂತರಾಗಿ ಏನು ಅವರು ದುಡಿಮೆ ಇತ್ತು ಎಲ್ಲ ಸಮಾಜಕ್ಕೆ ಮತ್ತು ಜನಾಂಗಕ್ಕೆ ದಾನ ಮಾಡಿದ್ದಾರೆ ಸರ್. ಈಗ ನೀವು ವಸಂತ ವಲ್ಲಭ ನಗರ ಇರ್ಬೋದು, ಮತ್ತು ಬನ್ನೇರುಘಟ್ಟ ಚಂಪಕಧಾಮ ಇರ್ಬೋದು, ಆ ದೇವಸ್ಥಾನಗಳಿಗೆ ಹೋಗಿ ನೀವು ನೋಡಿದಾಗ ಜೀರ್ಣೋದ್ಧಾರ ಎಲ್ಲ ಮಾಡಿರೋದು ಯಾರು ಅಂತೇಳಿ ಅಂದರೆ, ಸೊ ಏನು ಸುವರ್ಣಾಕ್ಷರಗಳಲ್ಲೇ ಫಿಕ್ಸ್ ಬರೆದು ಬಿಟ್ಟಿದ್ದಾರೆ ದೊಡ್ಡಣ್ಣ ಶೆಟ್ಟರು ಅಂತೇಳಿ. ದಾನ ಧರ್ಮಕ್ಕೆ ಮತ್ತೊಂದು ಹೆಸರು ಅಂತೇಳಿ ಅಂದರೆ ಅವಾಗ ಏನು ತೋಟದಪ್ಪು ಏನಿದ್ರು, ಮತ್ತು ಇಲ್ಲಿ ಜನೋಪಕಾರಿ ಶ್ರೀ ದೊಡ್ಡಣ್ಣ ಶೆಟ್ಟರು ಸರ್. ಎಂಟೈರ್ ಅವ್ರದ್ದೇನಿದೆ ಕುಟುಂಬ ಜನಾಂಗಕ್ಕೆ ಅವರು
ಸೀಮಿತ ಮಾಡಿಬಿಟ್ಟಿದ್ರು ಸರ್. ಅವರ ಎಂಟೈರ್ ಏನು ಫ್ಯಾಮಿಲಿ ಎಲ್ಲ ತೀರ್ಕೊಂಡ್ರು, ಹೆಂಡತಿ ಮಕ್ಕಳು ಎಲ್ಲ ತೀರ್ಕೊಂಡ್ರು ಕೂಡ ನನ್ನ ಜನಾಂಗ ಮುಖ್ಯ ಅಂತ ಹೇಳ್ಬಿಟ್ಟು ಸಮಸ್ಯೆನೇ ಕಟ್ಟಿ ನಮಗೆಲ್ಲ ವಿದ್ಯಾದಾನ, ಅನ್ನದಾನ ಎಲ್ಲ ನಮಗೆ ಕೊಟ್ಟಿದ್ದಾರೆ ಸರ್. ಅವ್ರನ್ನ ನಾವು ಜೀವ ಇರೋ ತನಕ ನಾವು ಅವ್ರನ್ನ ಮರೆಯಲ್ಲ ಸರ್. ಓಕೆ, ತುಂಬ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಷ್ಟು ಆಸೆ ಬೇಡ.